ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯಲ್ಲಿ ಸಮಸ್ಯೆಯಲ್ಲಿ ನರಳ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಮತ್ತು ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಮಹಾಮಾರಿ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್. ದೇಹಕ್ಕೆ ಕಿಂಚಿತ್ತೂ ಕೂಡ ಒಂದು ಚೂರನೂ ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದಿಲ್ಲವೇ ಇಲ್ಲ. ಯಾಕೆ ಅಂತಂದರೆ ಇದು ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಬರೀ 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಅಂದರೆ ಒಂದು ಕಂಟ್ರೋಲ್ಗೆ ತೊಗೊಂಡು ಬರ್ಬೋದು. ದೇಹಕ್ಕೆ ಒಂದು ಚೂರನೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ. ಹಾಗಾಗಿ ತಪ್ಪದೇ ಬಳಸಿ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಇನ್ನು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ ಗುರು ರಾಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಅದರಲ್ಲೂ ಬಹಳ ವಿಶೇಷವಾಗಿ ಗುರುವಿಗೆ ಗುರು ಗಣಪನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ದಿವಸ ಇವತ್ತಿನ ದಿವಸ ಸಂಕಷ್ಟಹಾರ ಚತುರ್ಥಿ. ಗಣಪನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಗಣಪತಿಯ ಅನುಗ್ರಹ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಗುರುವಾರದಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗಣನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಪಸ್ಸೇದ ಸಾಧನಂ. ಮಹಾಗಣಾಧಿಪತೆ ನಮಃ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೆ ನಮೋ ಗಣಪತೆ ನಮ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೋಮಿಂ ವಿಶ್ವದೌ ಋತ್ವಾ ತಿಷ್ಠದಶಾಂಗುಲಂ. ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಯಭವ್ಯಂ ಉತಾಮೃತಸ್ವಸ್ಯೇಷಾನಃ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಭಗವಂತರಾದಂತಹ ಶ್ರೀಕೃಷ್ಣ ಪರಮಾತ್ಮನ ಜೊತೆಗೆ ಪ್ರಭು ಶ್ರೀ ರಾಮಚಂದ್ರನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಈ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು
ಹಾಗೂ ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥ ಜಗದ್ಗುರುಗಳಾದಂತಹ ಆದಿಶಂಕರರನ್ನು, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಸಹಿತ ನಾವು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹ ಬೇಕು, ಗುರುವಿನ ಕೃಪೆಗೆ ಪಾತ್ರರಾಗಬೇಕು. ಗುರುವಿನ ಕೃಪೆಗೆ ಪಾತ್ರರಾಗಲಿಕ್ಕೋಸ್ಕರನೇ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ದತ್ತ ಮಾಲಿಕ ದತ್ತನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಅದರಲ್ಲೂ ಔದುಂಬರ ವೃಕ್ಷ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ಗುರುವಿನ ದೋಷಗಳು ದೂರ ಆಗುತ್ತೆ. ಗುರುವಿನಿಂದ ಉಂಟಾಗ್ತಕ್ಕಂಥ ದೋಷ ದೂರ ಆಯಿತು ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಮಂಗಳ ಕಾರ್ಯಗಳು, ಆ ವ್ಯಕ್ತಿಗೆ ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ ಯಾವುದೇ ಆದರೂ ಸಹಿತ ಒಂದು ಮನೆಯಲ್ಲಿ ಶುಭ ಕಾರ್ಯ ನಡೀಬೇಕಾದರೂ, ವ್ಯಕ್ತಿಯ ಜಾತಕದಲ್ಲಿ ಶುಭ ನಡೀಬೇಕಾದರೂ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುವಿನ ಕಾರುಣ್ಯವನ್ನು, ಗುರುವಿನ ಅನುಗ್ರಹವನ್ನು ಪಡೀತಕ್ಕಂಥದಕ್ಕೆ ಅದು ಗುರುವಾರದಂದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗಿ ರಾಷ್ಟ್ರ ರಾಜ್ಯದಲ್ಲಿ ಇವತ್ತಿನ ಒಂದು ಸುಭಿಕ್ಷತನ ಉಂಟಾಗಲಿ, ಗುರುವಿನ ಅನುಗ್ರಹ ಇರಲಿ. ಅದರಲ್ಲೂ ಗಣಪತಿ ಆರಾಧನೆ ಸಂಕಷ್ಟಹರ, ಸಕಲ ವಿಧವಾದಂಥ ಸಂಕಷ್ಟಗಳು ದೂರ ಆಗಬೇಕಾದ್ರೆ, ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟಹರ ಮಹಾ ಇದೆಯಲ್ಲ, ಸಂಕಷ್ಟಹರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಸಂಕಷ್ಟಹರ ಮಹಾಗಣಪತಿಯ ಆರಾಧನೆ ಎಂಬತಕ್ಕಂಥದ್ದು ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನಾಗಲಿ ಅಥವಾ ರಕ್ತಚಂದನ ಆಗಲಿ ಅಥವಾ ಶ್ರೀಗಂಧ ಚಕ್ಕೆಗೆ ಸ್ವಲ್ಪ ಅರಿಶಿನ ಮಿಶ್ರಿತವಾಗಿರ್ತಕ್ಕಂಥ ಗಂಧ ಆಗಲಿ, ಈ ಗಂಧವನ್ನು ತೆಗೆದು 21 ಅಥವಾ 108 ಅಥವಾ 1008 ಗರಿಕೆಗಳನ್ನು ತಂದು ಆ ಗರಿಕೆಗೆ ಗಂಧವನ್ನು ಲೇಪನ ಮಾಡಬೇಕು. ಗರಿಕೆಗೆ ಗಂಧವನ್ನು ಲೇಪನ ಮಾಡಬೇಕು. ಲೇಪನ ಮಾಡಿದಾದ ನಂತರ ಒಂದೊಂದು ಗರಿಕೆಯ ಆ 3 ದಳಗಳನ್ನು, ಒಂದೊಂದು ಗರಿಕೆಯನ್ನು ತೆಗೆದುಕೊಂಡು ಗಣಪತಿಯ ಮಂತ್ರವನ್ನು, ಮಹಾಮಂತ್ರವನ್ನು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳ್ತಾ ಗಣಪತಿಯ ಪಾದದ ಮೇಲೆ ಆ ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಅದಾದ ನಂತರ ಆ ರಕ್ತಚಂದನ ಉಳಿದಿರ್ತಕ್ಕಂಥ ಶ್ರೀಗಂಧ ಇದೆಯಲ್ಲ, ಆ ಗರಿಕೆಗೆ ಹಚ್ಚಿರ್ತಕ್ಕಂಥ ಗಂಧ ಉಳಿದಿರ್ತಕ್ಕಂಥದ್ದನ್ನು ಸ್ವಾಮಿಯ ಪಾದಕ್ಕೆ ಹಚ್ಚಬೇಕು. ಅಂದರೆ ಗಣಪನ ಪಾದಕ್ಕೆ ಗಂಧವನ್ನು ಹಚ್ಚಬೇಕು. ನೀವೊಂದು ಫೋಟೋ ಆಗಲಿ, ವಿಗ್ರಹ ಆಗಲಿ ಯಾವುದಾದ್ರೂ ಸರಿ, ಗಣಪತಿಯ ಪಾದದ ಭಾಗಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ ಅದೇ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಆಗ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ರಾವಣ ತಾನು ಸಾಕಷ್ಟು ಬಲಿಷ್ಠ ಆಗಿದ್ದ. ಅಂದರೆ ರಾವಣನಲ್ಲಿರ್ತಕ್ಕಂತಹ ಗುಣವು ಬಹಳ ಮೆಚ್ಚುವಂಥದ್ದಿತ್ತು ಮತ್ತು ರಾಕ್ಷಸತ್ವವೂ ಇತ್ತು. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಒಂದಷ್ಟು ವಿಶೇಷವಾದಂಥ ರೀತಿಯಲ್ಲಿತ್ತು. ರಾವಣ ಎಂಬತಕ್ಕಂಥವನು ಒಬ್ಬ ಬ್ರಾಹ್ಮಣ. ಆದರೆ ರಾವಣನಲ್ಲಿದ್ದಂಥ ಗುಣ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಥರ ಇದ್ದರೂ ಸಹಿತ ತನ್ನ ಕರ್ಮಫಲಾನುಸಾರ ತಾನೊಬ್ಬ ರಾಜನಾಗಿ ಆ ಒಂದು ರಾಜ್ಯವನ್ನು ಸುಭಿಕ್ಷವಾಗಿಟ್ಕೊಳ್ಳುವಂಥ ರೀತಿಯಲ್ಲಿ ಅಲ್ಲಿ ರಾಕ್ಷಸತ್ವವನ್ನು ಮೆರಿತಾ ಇದ್ದ. ಆದರೆ ರಾವಣ ಏನು ಅಂದುಕೊಂಡರೂ ಸಾಧನೆ ಮಾಡ್ತಕ್ಕಂಥ ಗುಣ ಯಾವುದೇ ಆದರೂ ಸಹಿತ ಹಠದಿಂದ ಸಾಧನೆ, ಜಪ ತಪ ಮಾಡಲಿಕ್ಕೆ ನಿಂತ್ಕೊಂಡ್ಬಿಟ್ರೆ ಬ್ರಹ್ಮದೇವರು ವರ ಕೊಡೋ ತನಕ ಬಿಡ್ತಾ ಇರಲಿಲ್ಲ, ಶಿವ ವರ ಕೊಡೋ ತನಕ ಬಿಡ್ತಿರಲಿಲ್ಲ. ಅಷ್ಟೇ ಯಾಕೆ, ಶಿವನ ಆತ್ಮಲಿಂಗವನ್ನು ಸಹಿತ ರಾವಣನೇ ತಂದಿದ್ದು. ಶಿವನ ಆತ್ಮಲಿಂಗವನ್ನು ರಾವಣ ಧರೆಗಿಳಿಸಬೇಕಾದ್ರೆ ರಾವಣ ತನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ತಾನು ಮಾಡಿದಂಥ ಅನುಷ್ಠಾನ ಪೂಜಾ ಫಲ ಇದೆಯಲ್ಲ, ಅದು ಅಷ್ಟು ವಿಶೇಷವಾದ್ದು. ರಾವಣ ಆತ್ಮಲಿಂಗವನ್ನು ತರಬೇಕಾದ್ರೆ ಆ ತಾಯಿಗೆ ಕೊಟ್ಟ ಮಾತು, ಅಂದರೆ ರಾವಣ ತನ್ನ ತಾಯಿಗೊಂದು ಮಾತು ಕೊಡ್ತಾನೆ, ಅಮ್ಮ ನೀನು ಇದೇ ಸ್ಥಳದಲ್ಲಿ ಶಿವನ ಆರಾಧನೆ ಮಾಡಿಕೊಂಡಿರು, ನಿತ್ಯವೂ ಸಹಿತ ಶಿವನ ಆರಾಧನೆಗಾಗಿ ಶಿವನ ಆತ್ಮಲಿಂಗವನ್ನೇ ನಾನು ತರ್ತೀನಿ ಅಂತ ಕೈಲಾಸಕ್ಕೆ ಹೊರಟ. ಆದರೆ ಕೈಲಾಸಕ್ಕೆ ಹೊರಟಾಗ ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ ಇದ್ದಿದ್ದರಿಂದ ಅಲ್ಲಿ ನಂದಿ, ಭೃಂಗಿ, ಅಲ್ಲಿರ್ತಕ್ಕಂತಹ ಎಲ್ಲ ಸೇವಕರು ಅವನ್ನ ತಡೆ ನಿಲ್ಲಿಸ್ತಾರೆ. ಅಂದರೆ ಕೈಲಾಸಕ್ಕೆ ಒಳಗಡೆ ಬರಲಿಕ್ಕಾಗದಂಥ ರೀತಿಯಲ್ಲಿ ಅಲ್ಲಿ ತಡೀತಾರೆ. ಸ್ವಾಮಿ ಏಕಾಂತದಲ್ಲಿದ್ದಾರೆ, ನೀವು ಒಳಗೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಏಕಾಂತದಲ್ಲಿದ್ದಂಥ ಭಗವಂತ ಇಲ್ಲೇ ಬರಲಿ, ನಾನು ನೋಡಲಿ ಅಂತ ಅಲ್ಲೇ ಕೂತು ರಾವಣಾಸುರ ತನ್ನ ಕರಳುಗಳನ್ನು ತೆಗೆದು ಆಗ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರವನ್ನು, ವಿಶೇಷವಾದಂಥ ಕೀರ್ತನೆಯನ್ನು ಹಾಡ್ತಾನೆ. ಅಂದರೆ ತನ್ನ ಕರಳುಗಳನ್ನೇ ವೀಣೆಯನ್ನಾಗಿ ಮಾಡಿಕೊಂಡು ಆ ವೀಣೆಯನ್ನು ಮೀಟುತ್ತಾ ಅದರಿಂದ ಸ್ವರವನ್ನು ತಂದು ರಾವಣ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಮೆಚ್ಚಿಸ್ತಾನೆ. ಆ ಭಗವಂತನ ಮೆಚ್ಚಿಸಿ ರಾವಣನ ಭಕ್ತಿಗೆ ಮೆಲೆದು, ಅಂದರೆ ರಾವಣನ ಭಕ್ತಿಗೆ ಮೆರೆದು ಭಗವಂತ ಆತ ಒಲಿದು ಅದರಲ್ಲಿ ಒಂದು ವಿಶೇಷವಾದಂಥ ಆತ್ಮಲಿಂಗವನ್ನು ರಾವಣನಿಗೆ ದಯಪಾಲಿಸ್ತಾನೆ. ಆ ಸಮಯದಲ್ಲೂ ಸಹಿತ ಗಣಪತಿಯ ಪೂಜೆ ಇಲ್ಲದ್ರಿಂದ ಮುಂದೇನಾಯಿತು, ಹೇಗೆ ಆತ್ಮಲಿಂಗ ಎಲ್ಲಿ ನಿಂತುಕೊಳ್ತು, ಅದಕ್ಕೆ ಯಾರು ಕಾರಣೀಭೂತರಾದರು, ಅದೆಲ್ಲವೂ ನಿಮಗೆ ಗೊತ್ತಿರೋ ವಿಚಾರ. ಹಾಗಾಗಿ ಭಕ್ತಿ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಭಕ್ತಿ ಮತ್ತು ದೇಹವನ್ನು ದಂಡಿಸಿ ಕೆಲಸ ಮಾಡಬೇಕು. ನೀವು ಹಣ ಇದೆ ಅಂತ ದಾನ ಧರ್ಮ ಮಾಡೋದಾಗಲಿ ಅಥವಾ ಹಣ ಇದೆ ಅಂತ ಇನ್ನೇನೋ ಮಾಡ್ತಕ್ಕಂಥದಕ್ಕಿಂತ ನಿಮ್ಮ ದೇಹವನ್ನು ದಂಡಿಸಿ ನೀವು ಕೆಲಸ ಮಾಡಿದ್ರಲ್ಲಿ ಶೀಘ್ರವಾದಂಥ ರೀತಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ.
ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಅದಕ್ಕಾಗಿ ಪೂರ್ಣ ಸಿದ್ಧತೆಯಲ್ಲಿದ್ದೇವೆ. ಯಾಕೆಂದರೆ ರಾಶಿಫಲವನ್ನು ಬೇಗ ಶುರು ಮಾಡಬೇಕು. ಭಕ್ತರಿಗೆ ರಾಶಿಫಲವನ್ನು ಬೇಗ ಶುರು ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಭಾಗಿಯಾದಂಗೆ ಆಗುತ್ತೆ. ಎಲ್ಲರ ಗಮನ ರಾಶಿಫಲದ ಮೇಲೆ ಇರುತ್ತೆ. ಇವತ್ತು ನನ್ನ ರಾಶಿಯ ಫಲ ಹೇಗಿರ್ಬೋದು, ನನ್ನ ರಾಶಿ ಭವಿಷ್ಯತ್ತು ಹೇಗಿರ್ಬೋದು, ಫಲಾಫಲಗಳಲ್ಲಿ ನಾನು ಏನು ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ಬೋದು, ಅಥವಾ ಯಾವ ಅನುಷ್ಠಾನವನ್ನು ಮಾಡಿಕೊಂಡ್ರೆ ನಮ್ಮ ಕಾರ್ಯಸಿದ್ಧಿ ಆಗುತ್ತೆ, ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಸು ಸಾಕಷ್ಟು ಜನಗಳಿದೆ. ಹಾಗೆ ಎಲ್ಲರ ಮನಸ್ಸಿಗೆ ಅನುಕೂಲವಾಗುವಂಥ ರೀತಿ ರಾಶಿಫಲವನ್ನು ಬೇಗ ಶುರು ಮಾಡಬೇಕಾದ್ದು ನಮ್ಮ ಕರ್ತವ್ಯವೂ ಆಗಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರಾಶಿಫಲವನ್ನು ಆದಷ್ಟು ಬೇಗನೆ ಶುರು ಮಾಡ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಭಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟನ್ವನ್ನೋತಮಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಶ್ರೀ ಶುಭಕೃತ್ತಾಮ ಸಂವತ್ಸರೆ ಉತ್ತರಾಯಣೆ ಶಿಶುಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 28/3/2024 ಗುರುವಾರ, ತೃತೀಯ ಸ್ವಾತಿ ನಕ್ಷತ್ರ, ಸಂಕಷ್ಟರ ಮಹಾಗಣಪತಿ. ಇವತ್ತು ಗುರುವಾರ, ಸಂಕಷ್ಟರ ಮಹಾಗಣಪತಿ. ಗುರುವಾರ ಒಂದು ಗುರುವಿಗೆ ಗುರುವಾಗಿರ್ತಕ್ಕಂತಹ ಗಣಪ ಅಂತಲೇ ಹೇಳ್ತಾರೆ. ಹಾಗೆ ಗುರುಗಳ ಆರಾಧನೆ ಮಾಡುವಂಥ ಈ ಶುಭ ದಿನ ಸಂಕಷ್ಟರ ಮಹಾಗಣಪತಿ ಇರೋದರಿಂದ ತಪ್ಪದಿರ ಇವತ್ತಿನ ದಿವಸ ಔದುಂಬರ ವೃಕ್ಷ ಸಾನ್ನಿಧ್ಯದಲ್ಲಿ, ಎಲ್ಲಿ ಔದುಂಬರ ಇರುತ್ತೋ ಅಂತಹ ವೃಕ್ಷ ಸಾನ್ನಿಧ್ಯದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಶೀಘ್ರವಾಗಿ ಗಣಪನ ಮತ್ತು ಔದುಂಬರ ವೃಕ್ಷದ ಗುರುವಿನ ಆಶೀರ್ವಾದವನ್ನು ನಾವು ಪಡಿಬೋದು. ಹಾಗಾಗಿ ಇವತ್ತು ಸಂಧ್ಯಾಕಾಲ ತಪ್ಪದಿರ ತಾವು ತಮ್ಮ ತಮ್ಮ ಪ್ರಾಂತ್ಯಗಳಲ್ಲಿ ಸುತ್ತಮುತ್ತ ಇರತಕ್ಕಂತಹ ಔದುಂಬರ ವೃಕ್ಷ ಇದ್ದು ಅಲ್ಲಿ ವೃಕ್ಷದ ಹತ್ರ ಗಣಪತಿ ದೇವಸ್ಥಾನ ಇದ್ದರೆ ಅಂತಹ ಸಾನ್ನಿಧ್ಯದಲ್ಲಿ ಇವತ್ತು ಗಣಪನ ನಡೀತಕ್ಕಂತಹ ಸಂಕಷ್ಟರ ಮಹಾಗಣಪತಿಯಲ್ಲಿ ತಾವು ಪಾಲ್ಗೊಂಡು ಅಲ್ಲಿ ಭಗವಂತನ ಸೇವೆಯನ್ನು ಮಾಡಿ, ವಿಶೇಷವಾಗಿ ಕಡಲೆಕಾಳು, ಬೆಲ್ಲ, ತುಪ್ಪ ಇದನ್ನು ಸ್ವಾಮಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು 4 ಜನ ಭಕ್ತರಿಗೆ ಹಂಚಿದ್ದೇ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಮನಸ್ಸು ತುಂಬ ಚಂಚಲತೆಯಿಂದ ಇಟ್ಕೊಂಡು ಯಾವುದೇ ಒಂದು ಕೆಲಸವನ್ನು ಸಹಿತ ಪರಿಪೂರ್ತಿಯಾಗಿ ಮಾಡ್ಕೊಳ್ಳೋಕ್ಕಾಗದಿರ ಸಮಸ್ಯೆಗಳನ್ನು ತಂದುಕೊಳ್ತಾ ಇದ್ದೀರಿ. ಅಧಿಕವಾದಂತಹ ಚಂಚಲತೆಯಲ್ಲಿದ್ದೀರಿ, ಭಯದ ವಾತಾವರಣದಲ್ಲಿದ್ದೀರಿ. ಯಾವುದೇ ಒಂದು ಕೆಲಸ ಆಗಬೇಕಾದರೂ ಸರಿಯಾಗಿ ಆಲೋಚನೆ ಮಾಡದಂಥ ರೀತಿಯಲ್ಲಿದ್ದೀರಿ. ಇವತ್ತು ನೀವೇನು ಅಂದುಕೊಂಡಷ್ಟು ಲಾಭ ಗಳಿಸಬೇಕಾದ್ರೆ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಪೂರ್ವಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ಗಣಪತಿಗೆ 21 ಗರಿಕೆ 9 ಬಿಳಿ ಎಕ್ಕದ ಹೂವನ್ನು ಗಣಪತಿ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡೋದ್ರಿಂದ ಇವತ್ತು ಮೇಷರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿದ್ದರೂ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಅನುಕೂಲವನ್ನು ಗಣಪತಿಯ ಕೃಪಾಶೀರ್ವಾದದಿಂದ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ಋಷಭ ರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥದ್ದಿರುತ್ತೆ. ಭಾಳ ಬೇಗ ಕೋಪ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಆಗುತ್ತೆ. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮೂಗಿನ ತುದಿಯಲ್ಲೇ ಕೋಪವನ್ನು ಇಟ್ಕೊಂಡು ಇಲ್ಲದ ಸಮಸ್ಯೆಯನ್ನು ತಂದುಕೊಳ್ಳೋ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತು ನಿಮ್ಮ ಆರೋಗ್ಯ, ವ್ಯವಹಾರ, ಮನಸ್ಸಲ್ಲಿ ಶಾಂತಿ, ನೆಮ್ಮದಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೋಬೇಕಾದ್ರೆ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯ ಆರಾಧನೆ ಮಾಡ್ತಾ ತಾವು ಸಹಿತ ಬಿಳಿ ಎಕ್ಕದ ಹೂವಿನಿಂದ ಅಂದರೆ 11 ಬಿಳಿ ಎಕ್ಕದ ಹೂವನ್ನು ತಂದು 11 ಹೂಗಳಲ್ಲಿ ಒಂದೊಂದು ಹೂವನ್ನು ಸಹಿತ ಗಂಧವನ್ನು ಅದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ವೃಷಭ ರಾಶಿಯವರು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಇದೆ, ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಸಿಗುವಂಥ ಫಲ ಇದೆ. ಆದರೆ ಏನು ಬೇಕು ಏನು ಬೇಡ, ಈ ಬೇಕು ಬೇಡಗಳನ್ನು ಸರಿಯಾದ ರೀತಿ ಅರ್ಥೈಸ್ಕೊಳ್ದಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವೇನು ಅಂದುಕೊಂಡಿದ್ರೋ ಅದೆಲ್ಲವೂ ಕಾರ್ಯಸಿದ್ಧಿ ಆಗಬೇಕಾದ್ರೆ ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ನಿಮ್ಮ ಮನೆ ದೇವರ ಅನುಗ್ರಹದಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತಿನ ದಿವಸ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ತೀರ್ಥ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಸಮುದ್ರ ಸ್ನಾನ, ನದಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸಾಕಷ್ಟು ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಇವತ್ತು ಹೆಜ್ಜೆಜ್ಜೆಗೂ ಸಹಿತ ಶತ್ರುಗಳಿದ್ದಾರೆ. ಶತ್ರುಗಳ ಬಾಧೆ ಸಾಕಷ್ಟು ಇರೋದ್ರಿಂದ ಶತ್ರುಗಳಿಂದ ನೀವು ಒಂದಿಷ್ಟು ತಪ್ಪಿಸ್ಕೊಳ್ಬೇಕಾದ್ರೆ
ಉಪ್ಪು ಮತ್ತು ಬೆಲ್ಲ ಮತ್ತು ಕೆಂಪು ವಸ್ತ್ರ, ಉಪ್ಪು ಬೆಲ್ಲ ಕೆಂಪು ವಸ್ತ್ರ, ಈ 3 ಪದಾರ್ಥವನ್ನು ಯಾವುದಾದ್ರೂ ಒಂದು ವಿಷ್ಣು ಆಲಯಕ್ಕೋ ಶಿವಮಂದಿರಕ್ಕೋ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇರ್ತಕ್ಕಂಥ ದೋಷಗಳಿಂದ ತಾವು ಮುಕ್ತರಾಗ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ತಾವು ಸಮಾಧಾನ ಚಿತ್ತರಾಗಿ ಏನಿನ ಕಾರ್ಯಗಳನ್ನು ಯಾವ್ಯಾವ ಕೆಲಸಗಳನ್ನು ಕೈಗೆತ್ಕೊಳ್ತೀರೋ ಆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಏನು ಬೇಕು ಏನು ಬೇಡ, ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಬೇಕು, ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು. ಆದಷ್ಟು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ಒಂದಷ್ಟು ಗೋಕ್ಷೀರವನ್ನು ಅಂದರೆ ಹಸುವಿನ ಹಾಲನ್ನು ಮನೆ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ತಾವು ಸ್ವೀಕರಿಸಬೇಕು, 4 ಜನ ಮಕ್ಕಳಿಗೋ ಹಿರಿಯರಿಗೋ ಕೊಡಬೇಕು. ಇದನ್ನು ಕರ್ಕಾಟಕ ರಾಶಿಯವರು ಮಾಡಿ. ಅಥವಾ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನು ಯಾವುದಾದ್ರು ಶಿವಾಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಲಾಭವಿದೆ. ಆದರೆ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಬಂದು ಅಲ್ಲಿ ಗುರುಗಳ ಪಾದಗಳನ್ನು ದರ್ಶನ ಮಾಡಿಕೊಂಡು ಗುರು ಪಾದಕ್ಕೆ ದರ್ಶನ ಆಗಬೇಕು, ಜೊತೆಗೆ ಗುರುವಿನ ಅನುಗ್ರಹವನ್ನು ಪಡಿಬೇಕು. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲೇ ಹೋದರೂ ಸಹಿತ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಆ ಮಂದಗತಿಯಲ್ಲಿದೆ ಅಂತ ನೀವು ಕೈಕಟ್ಟಿ ಕೂರೋದು ಬೇಡ. ನಿಮ್ಮ ಕೆಲಸ ನಿಮ್ಮ ಕಾರ್ಯಸಿದ್ಧಿ ಏನು ಮಾಡಬೇಕು ಅಂತಿದ್ದೀರೋ ಅದನ್ನು ಸಂಕಲ್ಪ ಪೂರ್ತಿ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಂಕಷ್ಟಾರ ಮಹಾಗಣಪತಿ ಗುರುವಾರ, ಗುರುಗಳ ವಾರ, ಗುರುಪ್ರಭು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ದಿನ, ಅದೃಷ್ಟ ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ದೂರಭಾರ ಪ್ರಯಾಣ ಇರಲಿ, ವ್ಯಾಪಾರ ವ್ಯವಹಾರ ಇರಲಿ, ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಂದಷ್ಟು ಜನಕ್ಕೆ ಬೆನ್ನೋವು ಮಾತ್ರ ಕಾಣಿಸ್ಕೊಳ್ಬೋದು. ಆದರೂ ಸಿಂಹರಾಶಿಯವರು ತಾವು ಏನು ಶಾಂತಿಯುತವಾಗಿ ಏನೇನು ಕೆಲಸ ಸಿದ್ಧಿಪಡಿಸ್ಕೊಳ್ತೀರೋ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಂಡು ಹಸನ್ಮುಖಿಯಾಗಿ ನಗನಗ್ತಾ ತಾವು ನೋಡಿದರೆ ಎಲ್ಲ ಕೆಲಸಗಳಲ್ಲೂ ಲಾಭವನ್ನು ತಂದುಕೊಳ್ತೀರಿ. ಆದರೆ ಇವತ್ತು ನೀವು ಮಾಡುವ ಪ್ರತಿಯೊಂದು ವೃತ್ತಿ ಧರ್ಮದ ಕೆಲಸವೂ ಸಹಿತ ಕಾರ್ಯಸಿದ್ಧಿಯಾಗಿ ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಅಥವಾ ಗುರು ಹಿರಿಯರ ಆಶೀರ್ವಾದ, ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ಸಿಹಿ ತಿಂಡಿಯನ್ನು ಕೊಟ್ಟಿದ್ದೇ ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಬಹಳ ಅದ್ಭುತವಾದಂಥ ಕಾಲವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ತುಂಬ ದಿನಗಳ ನಂತರ ಅಭಿವೃದ್ಧಿ ಕೆಲಸಗಳಲ್ಲಿ ತಾವು ಮುಂದಾಗುವಂತಹದ್ದು. ಒಳ್ಳೆ ಯೋಗ ಫಲ ಚೆನ್ನಾಗಿರೋದ್ರಿಂದಲೇ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಸಿಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ. ಇದಕ್ಕಾಗಿ 9 ವಿಳೆದೆಲೆ, 9 ಅಡಿಕೆ, ಒಂದಿಷ್ಟು ಕಡಲೆಕಾಳು, ಒಂದಿಷ್ಟು ಹಳದಿ ವಸ್ತ್ರ, ಇದೆಲ್ಲವನ್ನು ಸಹಿತ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಯಾರಾದರೂ ಗುರುಗಳು ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಾಧು ಸಂತರು ಅಂತಹವರಿಗೆ ಒಂದು ವಸ್ತ್ರದಾನವನ್ನು ಮಾಡಿ. ಇವತ್ತು ಕನ್ಯಾರಾಶಿಯವರು ಒಂದು ವಸ್ತ್ರದಾನವನ್ನು ಮಾಡಿದ್ದೇ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ತಾವೆಲ್ಲ ಚೆನ್ನಾಗಿದ್ದೀರಾ ಸರ್? ಹಾ, ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರು ಲಗ್ಗೆರೆ. ಬೆಂಗಳೂರು ಲಗ್ಗೆರೆಯಿಂದ. ಸರ್, ತಮ್ಮ ಹೆಸರು ತಿಳ್ಕೊಬೋದಾ? ಸರ್, ತಮ್ಮ ಹೆಸರು? ಮುತ್ತರಾಯಪ್ಪ ಅಂತ. ನಾವು ಮಗನ ವಿಷಯ ಕೇಳ್ಬೇಕಾಗಿತ್ತು, ಲೆಕ್ಕ ಬರೋದು ಮಗನ ವಿಷಯದಲ್ಲೇ. ಆಯ್ತಾಯ್ತು, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ. ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ಹೇಳಿಪ್ಪ. ನಮ್ಮ ಮಗನಿಗೆ ಮದುವೆ ಸೆಟ್ ಆಗುತ್ತೆ, ಕಿತ್ತೋಗುತ್ತೆ ಸರ್. ಸುಮಾರು ಆಲೆ 30-39 ವರ್ಷ ಆಗೋಯ್ತು. ಅಯ್ಯೋ. ಮದುವೆ ಬಗ್ಗೆ ಕೇಳ್ಬೇಕಾಯ್ತು, ಒಂದು ಆರೋಗ್ಯ ಬಗ್ಗೆ ಕೇಳ್ಬೇಕಾಯ್ತು ಸರ್. ಈಗ 39 ವರ್ಷನ ಹುಡುಗನಿಗೆ? ಹೌದು ಸರ್, ಟ್ರೈ ಮಾಡಿ 5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ, ಎಣ್ಣೆ ಸೆಟ್ ಆಗ್ತಾ ಇಲ್ಲ. ಏನು ಓದ್ತಾ ಇದ್ದಾರೆ, ಏನು ಕೆಲಸ ಮಾಡಿದ್ದಾರೆ, ಏನು ಓದಿದ್ದಾರೆ? ಸರ್ ಅವರು ಕಂಪ್ಯೂಟರ್ ಟೀಚರು. ಓಹೋ. ಕೋಚಿಂಗ್ ಮಾಡ್ತಾರೆ ಕಂಪ್ಯೂಟರ್ನ ಹುಡುಗರಿಗೆ. ಹೌದಾ? ಎಲ್ಲಿರ್ತಾರೆ ಅವರು?
ಸರ್ ಅವರು ಮಲ್ಲೇಶ್ವರದಲ್ಲಿ ಕೋಚಿಂಗ್ ಮಾಡ್ತಾರೆ, ಕ್ಯಾಟ್ ಕಂಪನಿ ಲಿಮಿಟೆಡ್ ಅಂತ ಕಂಪನಿ ಇದೆ, ಅದ್ರಲ್ಲಿ ಮಾಡ್ತಾರೆ ಸರ್. ಓಕೆ. ಆದರೆ ಇನ್ನೂ ಮದುವೆ ಸೆಟ್ ಆಗಲಿಲ್ಲ? ಸರ್ ಮದುವೆ ಸೆಟ್ ಆಗಿಲ್ಲ ಸರ್. ಏನು ನಕ್ಷತ್ರ, ಯಾವುದು ಜನ್ಮ ನಕ್ಷತ್ರ ಅವ್ರದ್ದು? ಜರ್ಮನ್ ನಕ್ಷತ್ರ ಸರಿಯಾಗಿ ನನಗೆ ಗೊತ್ತಿಲ್ಲ ಸರ್. ಅವರ ಪೂರ್ತಿ ಹೆಸರು ಹೇಳಿ. 24/1/85 ಸರ್. ಅಲ್ಲ, ಹುಟ್ಟೆಸರು ಹೇಳಿ ಸರ್. ಅವರ ಹುಟ್ಟೆಸರು? ಹುಟ್ಟೆಸರು ಶಶಿಕುಮಾರ್ ಅಂತ ಸರ್. ಶಶಿಕುಮಾರ್. ಶ್ರವಣ ನಕ್ಷತ್ರ ಮಕರ ರಾಶಿನ? ಕುಂಭರಾಶಿ ಬರುತ್ತೆ ಸರ್. ಕುಂಭರಾಶಿನ? ಹೌದು ಸರ್. ಆದರೂ ಮಕರ ಕುಂಭಕ್ಕೆ ಪ್ರಸ್ತುತ ಶನಿ ಅಷ್ಟು ಸಮಂಜಸವಾದಲ್ಲ. ಮಕರ ರಾಶಿ ಆದರೆ ಯುಗಾದಿ ಕಳೆದ 11 ದಿವಸ ಆದರೆ ಯುಗಾದಿ ಕಳೆದ 11 ದಿವಸಕ್ಕೆ ಗುರು ಜಾತಕದಲ್ಲಿ ಬರ್ತಾನೆ. ಗುರುಬಲ ಚೆನ್ನಾಗಿರುತ್ತೆ. ಅಲ್ಲಿಂದ ಆಚೆಗೆ ಅವ್ರ ವಿವಾಹಕ್ಕೆ ತುಂಬ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ಇಲ್ಲಿವರೆಗೂ ಸತತ 6 ವರ್ಷಗಳು ಅವ್ರು ಏನು ನೋವು ಪಟ್ಟಿದ್ದಾರೋ, ಏನು ಕಷ್ಟ ಅನುಭವಿಸಿದ್ದಾರೋ ಅದು ಪರಿಹಾರ ಮಾಡ್ಕೊಳ್ತಕ್ಕಂಥ ಯೋಗ ಫಲ ತುಂಬ ಹತ್ತಿರದಲ್ಲಿದೆ. ಆದರೆ ಕುಂಭರಾಶಿ ಆದರೆ ಕುಂಭರಾಶಿಗೆ ಈ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಯಲ್ಲ. ಆದರೂ ಗುರು ಶನೇಶ್ವರರ ಪ್ರಾರ್ಥನೆ ಸಾಧ್ಯವಾದರೆ ಒಮ್ಮೆ ಹೋಗಿ ತಿರುನೆಲ್ಲಾರ ಶನೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಡು ಬರಲಿಕ್ಕೆ ಮಗನಿಗೆ ಹೇಳಿ. ಅಥವಾ ಯಾವುದಾದ್ರು ಒಂದು ಸಮುದ್ರ ಸ್ನಾನ ಮಾಡಿಕೊಂಡು 11 ದಿವಸ ಕಪ್ಪು ಬಣ್ಣದ ಆಕಳಿಗೆ, ಸಂಪೂರ್ಣ ಕಪ್ಪಿರಬೇಕು, ಕಪ್ಪು ಬಣ್ಣದ ಆಕಳಿಗೆ ಅಂದರೆ ಹಸುಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡೋಕ್ಕೆ ಹೇಳಿ. ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಗುರುವಾರ, ಗುರುಗಳ ವಾರ, ಗುರು ರಾಯರ ವಾರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಕ್ಕಂಥ ವಾರ, ಗುರು ದತ್ತ ಮಹಾರಾಜರನ್ನು ನಮಸ್ಕರಿಸುವಂಥ ವಾರ. ಇವತ್ತು ಯಾರೊಬ್ಬರಾದರೂ ಸಹಿತ ಗುರುಗಳನ್ನು ಪ್ರಾರ್ಥನೆ ಮಾಡಿದ್ರೆ ಗುರುಗಳ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ತುಲಾರಾಶಿಯವರು. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಂಡು ಯಾರೆಲ್ಲ ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೀರೋ, ಉದ್ಯೋಗವನ್ನು ಅಪೇಕ್ಷೆ ಪಡ್ತಾ ಇದ್ದೀರೋ ನಮಗೆ ಉದ್ಯೋಗದಲ್ಲೂ ಅನುಕೂಲ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಲಾಭ ಸಿಗುತ್ತೆ. ಆದರೆ ಏನೇ ಆಗಬೇಕಾದ್ರೂ ಮಧ್ಯಾಹ್ನ 12 ಗಂಟೆ ಆಗಲೇಬೇಕಾಗತ್ತೆ. ಇವತ್ತು ಗುರುವಾರ ಮಧ್ಯಾಹ್ನ 12ರ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಾವು ನೋಡ್ತೀರಿ. ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಹೀಗೆ ಗಣಪತಿಯ ಮಂತ್ರವನ್ನು ತಾವು ಉಚ್ಚರಿಸೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಸಂತಸದಿಂದ ಸಂಭ್ರಮದಿಂದ ಕೆಲಸ ಕಾರ್ಯಗಳನ್ನು, ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥ ಅಭಿವೃದ್ಧಿಯನ್ನು, ನಿಮ್ಮ ಮನಸ್ಸಾ ಇಚ್ಛೆ ತಾವು ಏನು ಮಾಡಬೇಕು ಅಂದ್ಕೊಂಡಿದ್ದರೋ ಎಲ್ಲ ಕೆಲಸಗಳಲ್ಲೂ ಲಾಭವನ್ನು ಗಳಿಸ್ತೀರಿ. ಆದರೆ ಯಾವೊಂದು ಕೆಲಸದಲ್ಲಾದರೂ ಸಹಿತ ಒಂದಷ್ಟು ಅಡ್ಡಿ ಆತಂಕ ಆಗಲಿ, ಮನಸ್ಸಿಗೆ ನೋವುಂಟಾಗುವಂಥದ್ದಾಗಲಿ ಅಥವಾ ಕೆಲವಷ್ಟು ಬೇಡವಾದಂಥ ವಿಚಾರಗಳ ತಲೆಗೆ ಹಾಕ್ಕೊಳ್ಳೋದಾಗಲಿ ಇದು ನಡೆಯುತ್ತೆ. ಆದರೆ ಇವತ್ತಿನ ದಿವಸ ಏನೇ ಬಂದರೂ, ಬಂದ ಎಂತಹ ಸಂಕಟವಾದರೂ, ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯವೊಂದಿರಲಿ ಎಂಬತಕ್ಕಂಥ ಮಾತಾಡಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನ ಬೆನ್ನೋವಿಂದ ಒದ್ದಾಡ್ತಾ ಇರ್ತೀರಿ. ಒಂದಷ್ಟು ಜನಕ್ಕೆ ಆರೋಗ್ಯ, ವ್ಯವಹಾರ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವುಂಟಾಗ್ತಾ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇಟ್ಟ ವಸ್ತುನ ಎಲ್ಲೋ ಇಟ್ಟು ಅದನ್ನು ಇನ್ನೆಲ್ಲೋ ಹುಡುಕಾಟ ಮಾಡಿ ಮನಸ್ಸಿಗೆ ನೋವುಂಟು ಮಾಡ್ಕೊಳ್ಳೋಂಥ ಪರಿಸ್ಥಿತಿನೂ ಆಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ನಿಮ್ಮ ಉಡುಗೆ ತೊಡುಗೆಗಳು, ನಿಮ್ಮ ಬಟ್ಟೆ ಆಗಲಿ ಅಥವಾ ನಿಮ್ಮ ಅಲಂಕಾರ ಆಗಲಿ ಅಥವಾ ನಿಮ್ಮ ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿ ಆಗಲಿ ಯಾವುದೇ ಆದರೂ ಸಹಿತ ಸ್ವತಂತ್ರವಾಗಿ ಒಂದಷ್ಟು ನೆಮ್ಮದಿಯನ್ನು ಕಂಡು ಏನೋ ಲಾಭವನ್ನು ಗಳಿಸಬೇಕು ಅಂದ್ಕೊಂಡ್ರೆ ಅಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳಂತಕ್ಕಂಥದ್ದೇ ಆಗುತ್ತೆ ಇವತ್ತಿನ ನಿಮ್ಮ ಗ್ರಹಸ್ಥಿತಿಗಳಲ್ಲಿ. ಆದರೆ ಗ್ರಹ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ದೋಷ ಮುಕ್ತರಾಗಿ ಒಂದಷ್ಟು ಲಾಭ ಗಳಿಸಬೇಕು ಅಂದರೆ ಒಂದಷ್ಟು ಉದ್ದಿನಬೇಳೆ, ಬಿಳಿಯ ಬಣ್ಣದ ಬಟ್ಟೆ, ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಒಂದಿರಿಯಷ್ಟು ಉದ್ದಿನಬೇಳೆನ ಗಂಟು ಕಟ್ಟಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯ ಕೊಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ತುಲಾರಾಶಿಯವರು ಸಾಕಷ್ಟು ಅನುಕೂಲವನ್ನು, ವೃಶ್ಚಿಕ ರಾಶಿಯವರು ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಅನುಕೂಲ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹನ ಆರಾಧನೆಯಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ತಾವು ಇಷ್ಟದ ಪ್ರಕಾರ ಏನು ಅಂದುಕೊಂಡಿದ್ರು ಅದರ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಆದರೆ ಯಾವ ಕೆಲಸ ಮಾಡಬೇಕಾದ್ರೂ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಮಂದಗತಿಯಲ್ಲಿ ಕೆಲಸ ಸಾಗುತ್ತೆ ಅಂತ ನೀವು ಕೈ ಮುರಿದು ಕೂತ್ಕೊಳ್ಬಾರ್ದು. ಯಾವುದೇ ಕೆಲಸ ಆದರೂ ಶ್ರದ್ಧೆಯಿಂದ ಮಾಡಬೇಕು.
ಅದರ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಸಮಸ್ಯೆ ಆಗುತ್ತೆ, ಅದಾದ ನಂತರ ಆಟೋಮೆಟಿಕ್ಕಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಅಂದರೆ ಅಪರಾಹ್ನ ಕಾಲ 3ರಿಂದ 6:20ರವರೆಗೂ ತಲೆನೋವಾಗಲಿ, ಆರೋಗ್ಯ ಸರಿಯಿಲ್ದಿರತಕ್ಕಂಥದ್ದಾಗಲಿ, ಕಣ್ಣುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಅಥವಾ ಒಂದಷ್ಟು ವ್ಯಾಜ್ಯ ಗಲಾಟೆ ಆಗ್ತಕ್ಕಂಥದ್ದಾಗಲಿ, ನನ್ನವರು ತನ್ನವರು ಅಂತ ಯಾರನ್ನ ನಂಬಿರ್ತಕ್ಕಂಥ ವ್ಯಕ್ತಿಯಿಂದ ಮೋಸ ಆಗೋದಾಗಲಿ, ಇದೆಲ್ಲ ಆಗ್ಬೋದು. ಆದರೆ ಇದೇ ಸಮಯದಲ್ಲಿ ಧನು ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಗುರುಗಳ ಆಶೀರ್ವಾದ ಪಡೆದು ಇವತ್ತಿನ ಕೆಲಸವನ್ನು ಮುಂದುವರಿಸಿದರೆ ನಿಧಾನಕ್ಕೆ ಸಾಗಿದ್ರೂ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಆದರೆ ದೈವಾರಾಧನೆ ಬೇಕು, ದೇವರ ಪ್ರಾರ್ಥನೆ ಬೇಕು, ಒಂದು ಅಗೋಚರವಾಗಿರೋ ಶಕ್ತಿ ಇದೆ ಅಂತ ನಂಬಬೇಕು. ಆ ನಂಬಿಕೆಯಿಂದಲೇ ನಿಮ್ಮ ಬದುಕನ್ನು ಸಾಗಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಕಳಿಗೆ ಒಂದಷ್ಟು ಹಸುಗೆ ಒಂದಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. 11 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ಕೆಲಸ ಕಾರ್ಯಗಳು, 11ರ ನಂತರ ಸಾಕಷ್ಟು ಬದಲಾವಣೆಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಇವತ್ತು ಅದೃಷ್ಟ ನಿಮ್ಮದಾಗುತ್ತೆ. ಅಲ್ಲಿ ಸ್ವಲ್ಪ ರೌದ್ರವಾಗಿ ಆಲೋಚನೆ ಮಾಡಿದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಹಾಗಾಗುತ್ತೆ. ಇವತ್ತು ಏನೇ ಮಾಡಬೇಕಾದ್ರೂ ಮನೆ ದೇವರ ಪ್ರಾರ್ಥನೆ ಮಾತ್ರ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡಿ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶ್ಯಾಧಿಪತಿ ಶನಿ ಇದ್ದರಿಂದ ಇವತ್ತಿನ ದಿವಸ ಲಾಭವೂ ಇದೆ, ನಷ್ಟವೂ ಇದೆ, ಮನಸ್ಸಿಗೆ ನೆಮ್ಮದಿಯೂ ಇದೆ ಮತ್ತು ಮನಸ್ಸಲ್ಲಿ ದುಃಖವೂ ಉಂಟಾಗುತ್ತೆ. ಆದರೆ ಏನೇ ಕೆಲಸ ಮಾಡಬೇಕಾದರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳು ಸಹಿತ ಕಾರ್ಯಸಿದ್ಧಿ ಆಗ್ತಿರುತ್ತೆ. ಆದರೆ ಇವತ್ತು ತೃಪ್ತಿಕರವಾದಂಥ ಬದುಕನ್ನು ಕಟ್ಕೊಳ್ಬೇಕು, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯೋಗದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿದ್ದು ಒಂದು ಕೆಲಸವನ್ನು ಮುಂದುವರಿಸಿದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಂದಷ್ಟು ಜನಕ್ಕೆ ಬಲಗಡೆ ಕಿವಿ ನೋವು ಬರ್ತಕ್ಕಂಥದ್ದು ಆಗ್ಬೋದು, ಅಥವಾ ಕಾಲು ಎಡುವತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದಷ್ಟು ಜನ ನಿಂದನೆ ಮಾಡ್ತಕ್ಕಂಥವ್ರು ಆಗಿರ್ಬೋದು. ಇದೆಲ್ಲದರ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕಾದ್ರೆ 1 ಚಿಟಿಕೆಯಷ್ಟು ಹುರುಳಿಕಾಳು, 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದು. ಅಕ್ಕಿ, ಉದ್ದು, ಹುರುಳಿ ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ಕುಂಭರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸು ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವೃತ್ತಿ ಅಭಿವೃದ್ಧಿ ಪರವಾಗಿಲ್ಲ. ಇವತ್ತು ಏನು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಹೊಸದಾಗಿ ಮಾಡುವ ಕೆಲಸಕ್ಕೂ ಲಾಭವಿದೆ. ಅಧಿಕವಾದಂಥ ಒಂದಷ್ಟು ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರವಾಗಿ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಆದರೆ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ ಆಗಲಿ ಅಥವಾ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ವೃಕ್ಷಗಳನ್ನು ಸಾಧ್ಯವಾದಷ್ಟು ವೃಕ್ಷಗಳಿಗೆ ನೀರು ಉಣಿಸ್ತಕ್ಕಂಥದ್ದು, ಅಥವಾ ಯಾರಾದರೂ ಬಡಬಗ್ಗದರಿಗೆ ಅಂದರೆ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು ಒಂದಷ್ಟು ಸಹಾಯ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅವರಿಗೆ ಓದಲಿಕ್ಕೆ ಬುಕ್ಸ್ ಆಗಲಿ, ಪೆನ್ ಆಗಲಿ, ಅಥವಾ ಒಂದು ವಸ್ತ್ರವಾಗಲಿ ಇಂಥದ್ದನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ರೂ ಸಹಿತ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ನಿಮ್ಮಲ್ಲೇ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ನಿಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಪ್ರಶಾಂತದಲ್ಲಿ ಇಟ್ಕೊಳ್ಬೇಕು. ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ, ಹೆಸರು ಬೇಡ್ರಿ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಕೊಡ್ರಿ. ಹಲೋ ಹಲೋ ಅಪ್ಪಾಜಿ, ನನಗೆ ಕರೆ ಸಿಕ್ಕಿದ್ದು ಎಷ್ಟು ಸಂತೋಷ ಇದೆ ನನಗೆ. ಹೇಳ್ತಾಯಿ. ಇಲ್ರಿ, ನನಗೆ ಕೆಟ್ಟ ದೃಷ್ಟಿಯಿಂದ ಜನ ಬಹಳ ನೋಡ್ರಿ ಕೆಟ್ಟದಾಗಿ ಮಾತಾಡ್ತಾರೆ. ನನಗೆ ಏನ್ ಸಮಸ್ಯೆ ಐತ್ರಿ ಇದು, ನನಗೆ ಸಾಯ್ಬೇಕು ಅನ್ನೋ ಅಷ್ಟು ನನಗೆ ಅಷ್ಟು ಹಿಂಸೆ ಆಗ್ಬಿಡ್ತೈತಿ. ನನಗೇನು ಪ್ರೀತಿಯಿಂದ ನಾ ಮಾತಾಡಿದ್ರು ಎಲ್ಲರೂ ನನ್ನ ದೂರದತ್ತ ಇರ್ತಾರೆ. ನಾನು ಏನ್ ಮಾಡ್ಬೇಕು, ನಾನು ಎಲ್ಲ ದೇವ್ರನ್ನೆಲ್ಲನ್ನು ಬೇಡ್ಕೊಂಡ್ರು ನನಗೆ ಇದೇ ತರ ನಮ್ಮ ಇದು ಮಾಡ್ತಾರೆ. ಇದಕ್ಕೆ ಸಮಸ್ಯೆ ಅನ್ನೋದು ಹೇಳ್ರಿ, ನಾನು ಇಲ್ಲಿ ಹೇಳ್ಮಟ್ಟ ಅಂತ ಐತ್ರಿ ನಂದು. ಚಿಂತೆ ಮಾಡಬೇಡಮ್ಮ. ನೋಡು, ನಿಂದಕರು ಸಾಕಷ್ಟು ಜನ ಇದ್ದೇ ಇರ್ತಾರೆ.
ನಿನ್ನಲ್ಲಿರುವಂಥ ಒಳ್ಳೆತನ, ನಿನ್ನ ಮಾತನ್ನೇ ನೀನು ಆಡುವಂಥ ಮಾತು ಅಥವಾ ನೀನು ನಡೀತಕ್ಕಂಥ ದಾರಿ, ಅದನ್ನು ನೋಡಿ ಬೇರೊಂದು ಥರ ಅವರು ಕೆಟ್ಟದಾಗಿ ನೋಡ್ತಾರೆ, ಕೆಟ್ಟ ರೀತಿಯಲ್ಲಿ ನಮ್ಮನ್ನು ಆಲೋಚನೆ ಮಾಡ್ತಾರೆ ಅಥವಾ ನನ್ನ ಬಗ್ಗೆ ಕೆಟ್ಟದ್ದನ್ನೇ ಹೊರಿಸ್ತಾರೆ ಅಂತ ಬಂದರೆ ನಾನೊಂದು ಮಾತು ಹೇಳ್ತೀನಿ ಕೇಳು. ಕೆಟ್ಟದ್ದು, ಕೆಟ್ಟವರು, ಕೆಟ್ಟ ಜನ ಅಥವಾ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದು ಅದು ಅವರ ಹುಟ್ಟುಗುಣ ಆಗಿರುತ್ತೆ. ಆದರೆ ನಿನ್ನ ನಡವಳಿಕೆಗಳಲ್ಲಿ ಏನೂ ಅಂತಹದ್ದು ನಡೀದಿರ ಆದಷ್ಟು ನಿನ್ನ ಸಜ್ಜನವಾಗಿ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಭಾಳ ಉತ್ತಮ. ನೋಡು ತಾಯಿ, ಒಂದು ವಿಚಾರ, ಈ ಸೃಷ್ಟಿಯಲ್ಲಿ ಎಲ್ಲರನ್ನೂ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದಿಲ್ಲ. ಎಲ್ಲರನ್ನೂ ಮೆಚ್ಚಿಸಿ ಬದುಕಿಸೋಕ್ಕೆ ಭಗವಂತನ ಕೈಲಿ ಆಗಲ್ಲ. ನೋಡು, ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನ ಕೈಲಿ ಆಗಲಿಲ್ಲ ಅಂದಾಗ ಇನ್ನು ಸಾಮಾನ್ಯರು ನಾವು ಹೇಗಮ್ಮ? ನೀನು ಧೈರ್ಯ ತಂದ್ಕೋಬೇಕು. ಸುಂದರವಾಗಿರೋದತ್ತೆ ಪ್ರಿಯ, ಅಲಂಕಾರ ಮಾಡ್ಕೊಂಡಿರೋದತ್ತೆ ಪ್ರಿಯ. ಅದು ಹಾಗೆ ತಾಯಿ. ನೋಡು, ಈ ಸೃಷ್ಟಿನೇ ಹಾಗೆ. ಈಗ ನೀನೊಂದು ಹೆಣ್ಣು, ನೀನು ಇರಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನೀನಿರೋದ್ರಲ್ಲಿ ಖಂಡಿತ ತಪ್ಪಲ್ಲ ಅದು. ನೀನು ಅಲಂಕಾರ ಆಗಲಿ, ಕೆಲವು ಹೆಣ್ಮಕ್ಳಿಗೆ ಅಲಂಕಾರವೇ ಇರೋದಿಲ್ಲ, ಅಲಂಕಾರ ಮಾಡೋ ಅವಶ್ಯಕತೆಯೇ ಇಲ್ಲ. ಅವ್ರು ನೋಡಲಿಕ್ಕೆ ಅಷ್ಟು ಬ್ಯೂಟಿ ಇರ್ತಾರೆ. ಹಾಗಂತ ಹೇಳ್ಬಿಟ್ಟು ಅವ್ರು ನಡೆದ್ರೆ ಅವ್ರನ್ನ ತಪ್ಪು ತಿಳ್ಕೊಳ್ಳೋಂಥದ್ದು, ಅವ್ರ ದಾರಿ ತಪ್ಪು ಅನ್ನೋದು, ಅವ್ರು ಹಾಕೋ ಹೆಜ್ಜೆನ ತಪ್ಪು ಅನ್ನೋದು, ಅವರ ಜಾಡಿಗೆ ನಾವು ಮತ್ತೊಂದು ಬೇರೆ ಥರ ಚಿಂತನೆ ಮಾಡೋದು, ಇದು ತಪ್ಪಲ್ವಾ? ಆದರೆ ಈ ಸೃಷ್ಟಿನೇ ಹಾಗಮ್ಮ, ಹೆದರಬಾರ್ದು. ನೋಡು, ಎಲ್ಲಿವರೆಗೂ ನಾವು ಹೆದರ್ತಿರ್ತೀವೋ, ಎಲ್ಲಿವರೆಗೂ ನಾವು ತಲೆ ಬಗ್ಸಿ ನಿಂತ್ಕೊಳ್ಳೋಕೆ ನೋಡ್ತೀವೋ, ಎಲ್ಲಿವರೆಗೂ ನಮ್ಮದೇ ಆದಂಥ ಸರಹದ್ದನ್ನು ನಾವು ಬದುಕಬೇಕು ಅಂತೀವೋ, ಅಲ್ಲಿವರೆಗೂ ರಾಕ್ಷಸರ ಕಾಟ ಇದ್ದೇ ಇರುತ್ತೆ. ಅಂತಹ ಸಮಯದಲ್ಲಿ ಒಂದು ಸತಿ ತಿರುಗಿ ನಿಂತ್ಕೊಂಡ್ರೆ ಖಂಡಿತ ಯಾರೂ ನಿನ್ನ ತಂಟೆ ಬರೋದಿಲ್ಲ. ಆದರೆ ನಾವು ಸೃಷ್ಟಿಯಲ್ಲಿ ಬದುಕಬೇಕಾದ್ರೆ, ಸಮಾಜದಲ್ಲಿ ಬಾಳಬೇಕಾದ್ರೆ ಇಂತಹ ನೀಚರು, ರಾಕ್ಷಸರು, ಇಂತಹವರೆಲ್ಲ ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಜೊತೆಗೆ ಶತ್ರುಗಳು ನಿನ್ನ ಹೊರಗಡೆ ಇಲ್ಲ, ನಿನ್ನ ಪರಿಸರದಲ್ಲಿ ನಿನ್ನ ಸುತ್ತಮುತ್ತನೇ ಇರ್ತಾರೆ. ಅವ್ರು ಆಡುವ ಮಾತು ನೀನು ತಡ್ಕೊಳಕ್ಕಾಗ್ತಾಯಿಲ್ಲ ಅಷ್ಟೇ. ಇದಕ್ಕೆ ಒಂದೇ ಉಪಾಯನಮ್ಮ, ನೀನು ಹತ್ತಿರದಲ್ಲಿ ಯಾವುದಾದ್ರು ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ಪ್ರತಿ ಗುರುವಾರ ಹೋಗಿ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡು. ಮತ್ತು ಪ್ರತಿ ಗುರುವಾರ ಔದುಂಬರ ವೃಕ್ಷ, ಔದುಂಬರ ಅಂದರೆ ಗೊತ್ತಲ್ವ, ಹತ್ತಿ ಹಣ್ಣಿನ ಮರ, ಆ ಹತ್ತಿ ಹಣ್ಣಿನ ಮರದ ಹತ್ರ ಹೋಗಿ ಕಡಲೆಕಾಳು, ನೆಂದಿರ್ತಕ್ಕಂಥ ಕಡಲೆಕಾಳಿಗೆ ಸ್ವಲ್ಪ ಬೆಲ್ಲ ಮತ್ತು ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಅಲ್ಲಿ ಪಕ್ಷಿಗಳಿಗೋ, ಪ್ರಾಣಿಗಳಿಗೋ ಅಥವಾ ಕ್ರಿಮಿಕೀಟಗಳಿಗೋ ಹಾಕ್ಬಿಡು. ಇಷ್ಟು ಮಾಡು, ನೀನು ನೆಮ್ಮದಿಯಾಗಿರ್ತೀಯ, ಧೈರ್ಯವಾಗಿರು. ನಿನ್ನ ಸ್ವರತರಂಗ ಪ್ರಕಾರ ಭವಿಷ್ಯತ್ತು ಚೆನ್ನಾಗಿದೆ. ನೀನು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಮ್ಮ. ಒಳ್ಳೇದಾಗಲಿ ತಾಯಿ, ಒಳ್ಳೇದಾಗಲಮ್ಮ. ಹಾಕಿದೆ ಸ್ವೀಕರಿಸಪ್ಪ ಹಾಕಿದೆ ಸ್ವೀಕರಿಸಪ್ಪ. ಬೆಂಗಳೂರಿನ ಒಂದು ಪ್ರಸಿದ್ಧಿ ಕ್ಷೇತ್ರವಂತರ ಹೆಸರಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ಭಾಗದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಆರಾಧನಾ ಮಹೋತ್ಸವದಲ್ಲಿ ಈ ಭಾಗದಲ್ಲಿ ತನ್ನದೇ ಆದಂತಹ ಒಂದಷ್ಟು ಧರ್ಮ ಕಾರ್ಯಗಳನ್ನು ವಿಶೇಷವಾಗಿ ನಡೆಸ್ತಿರ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ಗೋಪಾಲಯ್ಯರವರು ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸೇರಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಗಣಪತಿ ಅಂದರೆ ತಾಯಿನ ತೊಡೆ ಮೇಲೆ ಕೂಡಿಸ್ಕೊಂಡಿರೋ ಗಣಪತಿ ನಾವು ನೋಡಿದ್ದೇವೆ. ಹಾಗೆ ಗಣಪತಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣಪತಿಗಳು ನೋಡಿದ್ದೇವೆ. ಅಷ್ಟಗಣಪತಿ, ಸಿದ್ಧಿ ಗಣಪತಿ, ಮೋಕ್ಷ ಗಣಪತಿ, ಉದ್ದಂಡ ಗಣಪತಿ, ಮಹಾಗಣಪತಿ, ಇಷ್ಟೆಲ್ಲ ಗಣಪತಿಗಳ ಮಧ್ಯದಲ್ಲಿ ಅಣ್ಣ ತಮ್ಮಂದಿರನ್ನ ಒಂದು ಬಾಂಧವ್ಯವನ್ನು ಬೆಸೆತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಗಣಪತಿಯನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ. ಗಣಪತಿಯ ತೊಡೆ ಮೇಲೆ ಕೂತಿರ್ತಕ್ಕಂಥದ್ದು ಶ್ರೀ ವಲ್ಲಿದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ. ಅಂದರೆ ಅಣ್ಣ ತಮ್ಮಂದರ ಒಂದು ಬಾಂಧವ್ಯ, ಹಾಗೆ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಸಹಿತ ಒಂದು ಪ್ರೀತಿ ವಿಶ್ವಾಸ ಎಂಬತಕ್ಕಂಥದ್ದು ಯಥೇಚ್ಛವಾಗಿರಲಿ ಅಂತ ಇಲ್ಲಿ ಇಂತಹ ಒಂದು ಅದ್ಭುತವಾದಂತಹದ್ದನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ್ದೆ, ವಿಗ್ರಹ ಕೆತ್ತನೆ ಮಾಡತಕ್ಕಂಥದ್ದು ಒಬ್ಬ ಶಿಲ್ಪಿ ಕೆತ್ತನೆ ಮಾಡಿದ್ರು ವಿಗ್ರಹದಲ್ಲಿ ತನ್ನದೇ ಆದಂತಹ ಒಂದಷ್ಟು ಶಕ್ತಿ ಇರಬೇಕಾದ್ರೆ ಆ ಕಲ್ಲಿನಲ್ಲಿ ಆ ಚಾತುರ್ಯ ಇರಬೇಕು ಅಂತ. ಆ ಕಲ್ಲಿನಲ್ಲಿ ವಿಗ್ರಹ ಕೆತ್ತನೆ ಮಾಡತಕ್ಕಂಥ ಆ ಶಿಲೆಯಲ್ಲಿ ಅಂತಹ ಒಂದು ಅದ್ಭುತವಾದಂತಹ ಒಂದು ಕಾಯಕ ಇದ್ದರೆ, ಆ ವಿಗ್ರಹದಲ್ಲಿ ಬರ್ತಕ್ಕಂಥ ಶಕ್ತಿಗಿನ್ನ ಆ ಕಲ್ಲಲ್ಲೇ ಆ ಶಕ್ತಿ ಇದ್ದರೆ ಆಗಷ್ಟೇ ಅದು ಕೆಲಸ ಮಾಡ್ತಕ್ಕಂಥದ್ದು. ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭವೂ ಕಲ್ಲೇ, ದೇವಸ್ಥಾನದ ದ್ವಾರವೂ ಕಲ್ಲೇ,
ನೀವು ನಿಂತು ಓಡಾಡುವಂಥ ಹಾಸಿರ್ತಕ್ಕಂತಹದ್ದೂ ಕಲ್ಲೇ. ಆದರೆ ಪೂಜೆಗೆ ಅರ್ಹವಾಗಿರ್ತಕ್ಕಂಥ ಈ ಶಿಲೆಯಲ್ಲಿ ಒಂದು ಅದ್ಭುತವಾದಂಥ ಒಂದು ವಿಶೇಷತೆ ಇದೆ. ಈ ಶಿಲೆಯ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಅನುಷ್ಠಾನ ಅಂದರೆ ಈ ಕಲ್ಲಿನಲ್ಲಿ ಅಂತಹ ಒಂದು ಶಕ್ತಿ ಇದ್ದಿದ್ದರಿಂದ ಎರಡು ಶಕ್ತಿಗಳು ಐಕ್ಯವಾಗಿ ಇಲ್ಲಿರ್ತಕ್ಕಂಥದ್ದಾಗಿದೆ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪ ಹಾಗೆ ಸಮಸ್ತವಾಗಿರ್ತಕ್ಕಂಥ ಮನುಷ್ಯನ ಗ್ರಹಗತಿಗಳಲ್ಲಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಯಶಸ್ಸು ಬರಬೇಕಾದ್ರೆ ಸೌಂದರ್ಯ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟದ್ದು 72,000 ನರನಾಡಿಗಳಲ್ಲೂ ಸಹಿತ ತನ್ನದೇ ಆದಂತಹ ಚಾಪನ್ನು ಮೂಡಿಸಬೇಕಾದ್ರೆ ಅಥವಾ ದೇಹದಲ್ಲಿರ್ತಕ್ಕಂಥ ನರನಾಡಿಗಳಿಗೊಂದು ಶಕ್ತಿ ಬರಬೇಕಾದ್ರೆ ಅದಕ್ಕೆ ರಕ್ತಚಲನೆ ಸಮಂಜಸವಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಅಂತಹ ಆರೋಗ್ಯವನ್ನು ದಯಪಾಲಿಸ್ತಕ್ಕಂಥವನು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಹಾಗೂ ಮಹಾಗಣಪತಿ ಎರಡೂ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಗಳ ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಇವತ್ತು ಬಹಳ ಅದ್ಭುತವಾಗಿ ನಡೀತಾ ಇದೆ. ಇಂತಹ ಅದ್ಭುತವಾದಂತಹ ಕಾಯಕಕ್ಕೆ ಸಾಕಷ್ಟು ಜನ ಗಣ್ಯರು ಆಗಮಿಸಿದ್ದಾರೆ, ಯತಿವರಣ್ಯರು ಆಗಮಿಸಿದ್ದಾರೆ, ಸಾಧು ಸಂತರು ಆಗಮಿಸಿದ್ದಾರೆ, ಸಾಕಷ್ಟು ಜನ ಋತ್ವಿಜರು ಆಗಮಿಸಿದ್ದಾರೆ. ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಸೂಕ್ಷ್ಮತೆಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ನಿಮ್ಮೆಲ್ಲರ ಹೆಸರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಗಣಪನ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡೋಣ. ಓಂ ಸುಮಕಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತುವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಸುಪುತ್ರಾಯ ನಮಃ, ಓಂ ಸ್ಕಂದಾಯ ನಮಃ, ಓಂ ಸ್ಕಂದಾಧ್ರಿತಾಯ ನಮಃ, ಓಂ ದೇವಾಯ ನಮಃ, ಓಂ ತ್ರೈಮೂರ್ತೆ ನಮಃ, ಓಂ ಅನಂತರಪ್ರಭಾತ್ರೇ ನಮಃ, ಆದಿಬ್ರಹ್ಮಾಂಡ Sweet pink. अग्रपू
ಸ್ವಾಮಿಗೆ ನಡೆತಿರ್ತಕ್ಕಂಥ ಈ ಕುಂಭಾಭಿಷೇಕ ಸತತ 3 ದಿನಗಳಿಂದ ನಡೆದಂತಹ ವಿಶೇಷವಾದಂತಹ ಅರ್ಥಗರ್ಭಿತವಾದಂತಹ ಅನುಷ್ಠಾನ, ಇವತ್ತು ಲೋಕಾರ್ಪಣೆ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯ. ಬರೀ ಗಣಪ ಮಾತ್ರ ಅಲ್ಲ, ಸಕಲ ವಿಧವಾದಂಥ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಶಕ್ತಿಯ ರೂಪವಾಗಿ ಇರತಕ್ಕಂಥ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ. ಶ್ರೀ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹವನ್ನು ಪಡೆಯಲಿಕ್ಕಂತೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಪುಟ್ಟ ಆಲಯ, ಆದರೆ ಬೃಹತ್ ಮಟ್ಟದ ಕಾಯಕ. ಆಲಯ ಏನೂ ಪುಟ್ಟದೆ, ಆದರೆ ಒಳಗಿರ್ತಕ್ಕಂಥ ಶಕ್ತಿ ಅದು ಸಾಮಾನ್ಯವಲ್ಲ, ಅಸಾಧ್ಯವಾಗಿರ್ತಕ್ಕಂಥದ್ದು. ಇಂತಹ ಅದ್ಭುತವಾದಂತಹ ಕಾಯಕವನ್ನು ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂತಹ ಕೀರ್ತಿ ಈ ಭಾಗದ ಜನತೆಗೆ ಸಿಗುತ್ತೆ. ಹಾಗಾಗಿ ಇಂತಹ ಅತ್ಯದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಕುಂಭಾಭಿಷೇಕ ಮಾಡುವಂಥ ಸೌಭಾಗ್ಯ ತಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದೊಂದು ಸೌಭಾಗ್ಯವೇ ಸರಿ. ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋಣ. ಸಾಧ್ಯವಾದಷ್ಟು ಈ ಪೂರ್ಣ ಕುಂಭದ ವಿಶೇಷವಾಗಿರ್ತಕ್ಕಂಥ ಕಳಶಾರಾಧನೆ, ಕಳಶಸ್ಥಾಪನೆಯ ಈ ಶುಭ ಮುಹೂರ್ತದಲ್ಲಿ ಯಾರು ಈ ಪ್ರಧಾನವಾಗಿರ್ತಕ್ಕಂಥ ವಿಮಾನ ಗೋಪುರದಲ್ಲಿರ್ತಕ್ಕಂಥ ಕಳಶಕ್ಕೆ ಅಭಿಷೇಕವನ್ನು ಮಾಡ್ತಾರೋ ತಾವೇ ಭಾಗ್ಯವಂತರು. ಯಾಕೆಂದರೆ ಈ ಮನುಷ್ಯನ ಜನ್ಮವೇ ಬಹಳ ವಿಶೇಷ. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ. ಅಂತಹದರಲ್ಲಿ ಒಂದು ಚರಿತ್ರೆಯಲ್ಲಿ ಹೆಸರು ನಿಲ್ಲುವಂತಹ ಅತ್ಯದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸೃಷ್ಟಿ ಎಂದರೆ ಅದು ಎಲ್ಲರೂ ಸಹಿತ ಭಾಗವಹಿಸಲೇಬೇಕು. ಇಂತಹ ಅತ್ಯದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಿರ್ತಕ್ಕಂತಹ ಈ ಕಾಯಕಕ್ಕೆ ಯಾರೆಲ್ಲ ಬಂದಿದ್ದೀರೋ ತಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಶ್ರೀ ವಲ್ಲಿ ದೇವಸೇನಾ ಸಮೇತ ಅಂದರೆ ಬಾಲಸುಬ್ರಹ್ಮಣ್ಯ ಹಾಗೂ ಗಣಪತಿಯ ಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ನೀವು ನಗನಗ್ತಾ ಇರಬೇಕು, ಇಡೀ ಕುಟುಂಬವನ್ನು ನಗಿಸಬೇಕು. ಎಂಥದೇ ಕಷ್ಟ ಬರಲಿ ನಾನಿದ್ದೀನಿ ಎಂಬತಕ್ಕಂಥ ಒಂದು ಧೈರ್ಯವನ್ನು ನಿಮ್ಮ ಪತಿದೇವರಿಗೆ ನೀವು ಕೊಡಬೇಕು. ಇವತ್ತು ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಿದ್ದೀರಿ ಆ ಕುಟುಂಬ ಏಳಿಗೆ ಆಗೋದು ಬಹಳ ಕಷ್ಟ ಇದೆ. ಹಾಗೆ ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳನ್ನು ಕಣ್ಣೀರು ಹಾಕ್ಸ್ತಾರೆ ಆ ಕುಟುಂಬ ಈ ಜನ್ಮಕ್ಕೆ ಉದ್ಧಾರ ಆಗೋದೇ ಇಲ್ಲ. ಹೆಣ್ಣು ಮನೆಯ ಕಣ್ಣು, ಈ ವಿಚಾರ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಕಷ್ಟ ಬಂತು ಅಂತ ನಾವು ತವ್ರ ಮನೆಗೆ ಹೋಗಬಾರ್ದು, ಕಷ್ಟ ಬಂತು ಅಂತ ಇನ್ನೊಬ್ಬರ ಹತ್ರ ಕೈ ಅಡ್ಡಬಾರ್ದು, ಅಥವಾ ಏನೋ ಸಮಸ್ಯೆ ಇದೆ ಅಂತ ಮತ್ತೊಬ್ಬರ ಹತ್ರ ಮಾತ್ರ ಈ ಕಷ್ಟವನ್ನು ಒಪ್ಕೊಂಡು ಹೇಳಲೇಬಾರ್ದು. ಸಂಸಾರದ ಗುಟ್ಟು ವ್ಯಾಧಿ ರೆಟ್ಟು. ನೀವು ನಿಮ್ಮ ಸಂಸಾರದ ಕಷ್ಟವನ್ನು ಏನಾದರೂ ಒಂದು 4 ಜನದ ಹತ್ರ ಕಷ್ಟ ಹೇಳ್ಕೊಂಡ್ರೆ ನೀವು ಹೇಳುವಾಗ ಮಾತ್ರ ನನ್ನ ಕಣ್ಣು ಒದ್ದೆ ಆಗಿರುತ್ತೆ. ನೀವು ಸ್ವಲ್ಪ ಆ ಕಡೆ ದಾಟಿದ್ರೆ ನನ್ನ ಕಣ್ಣು ನೋಡುವ ದೃಷ್ಟಿನೇ ಬೇರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವ ಹೆಣ್ಣು ಮಕ್ಕಳು ತನ್ನ ಕುಟುಂಬದ ಸಂಸಾರದ ಗುಟ್ಟನ್ನು ಮತ್ತೊಬ್ಬರ ಬಳಿ ಹೇಳ್ಕೋಬಾರ್ದು. ಏನೇ ಕಷ್ಟ ಇರಲಿ, ಕಷ್ಟ ಬರಬೇಕು. ಕಷ್ಟ ಬಂದರೆ ಸುಖ ಸಿಕ್ಕೇ ಸಿಗುತ್ತೆ. ರಾತ್ರಿ ಆದಮೇಲೆ ಹಗಲಾಗಲೇಬೇಕು. ಅದನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಈ ಸೃಷ್ಟಿ ನಿಯಮ ಇದು. ಹಾಗಾಗಿ ಕಷ್ಟ ಬಂದಾಗ ಅದರ ವರ್ಚಸ್ ಜಾಸ್ತಿ. ನೋಡಿ, ಪ್ರಸ್ತುತ ಶನಿ ಇರ್ತಕ್ಕಂಥದ್ದು ಮಕರ ಕುಂಭಕ್ಕೆ ರಾಶ್ಯಾಧಿಪತಿ. ಇಷ್ಟು ಜನನ ಅಯ್ಯೋ ಅನ್ನಿಸ್ತಿದ್ದಾನೆ. ಆತ ಅಯ್ಯೋ ಅನ್ನಿಸ್ತಾ ಇದ್ದಾನೆ ಅಂತ ನಾವು ಆತನ ದೂಷಣೆ ಮಾಡೋಂಗಿಲ್ಲ. ಅವರಿಗೆ ಮೋಕ್ಷ ಕೊಡಬೇಕಾದ್ರೆ ಆತನೇ ಕೊಡಬೇಕು. ಯಾರ ಜಾತಕದಲ್ಲಿ ಶನಿಯ ದೃಷ್ಟಿಕೋನದಿಂದ, ಶನಿಯ ದಶಾಭುಕ್ತಿಯಿಂದ ಸಮಸ್ಯೆ ಕಷ್ಟಗಳು ಬರುತ್ತೆ, ಅವರ ಜೀವನ ನಿಜಕ್ಕೂ ಅತ್ಯಮೂಲ್ಯವಾಗಿರುತ್ತೆ. ಹಾಗಂತ ಮಕರ ಕುಂಭಕ್ಕೆ ಮಾತ್ರ ಸ್ವಂತನ? 27 ನಕ್ಷತ್ರ 12 ರಾಶಿಗೂ ಸ್ವಂತನೇ, ಯಾರನ್ನೂ ಬಿಡೋನಲ್ಲ ಅವನು. ಅದಕ್ಕೆ ಹೇಳೋದು, ಕೆಲವು ಧರ್ಮ ಸೂಕ್ಷ್ಮಗಳು ಹೇಗಿರುತ್ತೆ ಅಂದರೆ, ಮನೆಯಿಂದ ಹೊರಗಡೆ ಹೋದರೆ ಮನೆಯೊಳಗೆ ಬರಬೇಕಾದ್ರೆ ಬಂದ ತಕ್ಷಣ ಸಂಪೂರ್ಣವಾಗಿ ಕಾಲು ತೊಳಿಬೇಕು. ಮುಂದ್ಗಡೆ ನೀರು ಹಾಕ್ಕೊಂಡು ಹಿಂದ್ಗಡೆ ಬಿಟ್ಟರೆ ಅಂದ್ಕೊಳ್ಳಿ, ಯಜಮಾನರು ಹಿಂದೆ ನೋಡ್ತಾ ಇರ್ತಾರೋ ನನ್ನ ಕರೀತಾನೇನೋ ಅಂತ ಬರ್ತಾನೆ. ಹಾಗೆ ಇತ್ತೀಚಿನ ಉಡುಪುಗಳು, ಇತ್ತೀಚೆಗೆ ನಾವು ಉಡ್ತಾ ಇದ್ದೀವಲ್ಲ, ನೀವು ಉಡುವಂಥ ಡ್ರೆಸ್, ಸ್ಯಾರೀಸ್ ಆಗಲಿ ಅಥವಾ ಡ್ರೆಸ್ ಆಗಲಿ, ನಾವು ಹಾಕ್ಕೊಳ್ಳೋ ಪ್ಯಾಂಟ್ ಆಗಲಿ ಪಂಚೆ ಆಗಲಿ, ಇದೇನಾದರೂ ನಮ್ಮ ಕಾಲು ಇಮ್ಮಡಿ ಆ ಬಟ್ಟೆಯನ್ನು ಅದಮಿದ್ರೆ ಆಗ ಯಜಮಾನರು ಬರ್ತಾರಂತೆ ಶನೇಶ್ವರ, ನಾನಿದ್ದೀನಿ, ನಾನು ಬರ್ತೀನಿ ಅಂತ. ಅದಕ್ಕೆ ಹೇಳೋದು, ಹಿಂದೆ ಮನೆಯಲ್ಲಿ ದೊಡ್ಡವರು ವಯಸ್ಸಾದಂಥವರು, ವಯಸ್ಸಾಗಿರ್ತಕ್ಕಂಥ ತಾಯಂದರು, ವಯಸ್ಸಾದಂಥ ಹಿರಿಯರನ್ನ ಯಾತಕ್ಕೆ ನಮ್ಮ ಜೊತೆ ಇಟ್ಕೋಬೇಕು ಅಂದರೆ, ನಮಗೆ ಯಾರೋ ಪಾಠ ಹೇಳಬೇಕಾದ್ದಿಲ್ಲ. ನಮ್ಮ ಮನೇಲಿರೋ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ ಹೇಳೋ ಪಾಠ ಕೇಳಿದ್ರೆ ಸಾಕು, ನಾವು ಉದ್ಧಾರ ಆಗ್ತೀವಿ. ಆದರೆ ವಯಸ್ಸಾದವ್ರನ್ನ ನಾವು, ಇಲ್ಲೂ ಆಶ್ರಮಗಳಿದೆಯಾ, ವೃದ್ಧಾಶ್ರಮಗಳು? ಯಾವತ್ತು ನಮ್ಮ ಭಾರತ ದೇಶದಲ್ಲಿ ವೃದ್ಧಾಶ್ರಮಗಳು ಕ್ಲೋಸ್ ಆಗುತ್ತೋ, ಅದು ಮುಚ್ಕೊಂಡು ಹೋಗುತ್ತೋ, ಆ ಆಶ್ರಮನ ಬೇಡ ಅಂತ ನಾವು ನಿಲ್ಲಿಸ್ತೀವೋ ಅಂದರೆ ಆಶ್ರಮ ತೆಗೆದಿರೋರು ತಪ್ಪಲ್ಲ, ನಾವು ಜನ್ಮ ಕೊಟ್ಟವ್ರನ್ನ ಎತ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತೀವಲ್ಲ, ಅದು ನಮ್ಮದು ಮಹಾಪರಾಧ.
ಮನೇಲಿ ಇಟ್ಕೊಂಡು ಒಂದು ತನ್ನ ಹಾಕೋ ಯೋಗ್ಯತೆ ಇಲ್ಲ ನಮಗೆ. ಮನೇಲಿ ಇಟ್ಕೊಂಡು ಅಪ್ಪ ಅಮ್ಮನಿಗಂತೂ ತನ್ನ ಹಾಕಲ್ಲ. ಯಾರೋ ಪಕ್ಕದ ಮನೆಯವರು ಮೈ ಹುಷಾರಲ್ಲ ಅಂದರೆ ಅಲ್ಲಿ ಹೋಗಿ ಅವ್ರು ಕಣ್ಣು ಒರೆಸೋದು, ಒಂದು ಪೌಂಡ್ ಬ್ರೆಡ್ ತೊಗೊಂಡು ಹೋಗೋದು, ಸ್ವೀಟ್ ಕೊಡೋದು, ಇದು ನಾವು ಮಾಡೋ ಕೆಲಸ. ವೃದ್ಧಾಶ್ರಮದ ಪ್ರತಿಯೊಬ್ಬ ಮಾಲೀಕರಿಗೂ ನಾನು ಹೇಳೋದಿಷ್ಟೇ, ಆ ವೃದ್ಧಾಶ್ರಮಕ್ಕೆ ತಂದು ಬಿಡಲಿಕ್ಕೆ ಬರ್ತಾರಲ್ಲ ತಂದೆ ತಾಯಿನ ಅಥವಾ ಅಜ್ಜಿ ತಾತನ, ಅಂತಹವರು ಬಂದ ತಕ್ಷಣ ನಾಳೆ ನೀವು ಮೊದಲು ಬರ್ಕೋಬೇಕಾದ್ದು ಅವ್ರ ಹೆಸರೇನು ಅಂತಲ್ಲ, ನಿಮ್ಮ ಮತ್ತು ನಿಮ್ಮ ಹೆಂಡತಿ ಹೆಸರು ಬರ್ಕೊಡಿ ಅಂತ ಕೇಳಬೇಕು. ಯಾಕೆ ಅಂದರೆ ನಾಳೆ ನಿಮ್ಗೆ ಇದೇ ಗತಿ ಅಂತ ಅವ್ರಿಗೆ ಫಸ್ಟ್ ಪಾಠ ಹೇಳಬೇಕು ಅಲ್ವಾ. ಇವತ್ತು ಅವ್ರಿಗೆ ಪಾಠ ಕಲಿಸಿದ್ರೆ ಆಗ ಅವ್ರ ತಂದೆ ತಾಯಿನ ಹಾಗೆಯೇ ಕರ್ಕೊಂಡು ಹೋಗ್ಬಿಡ್ತು, ಬೇಡಪ್ಪ ನಾಳೆ ನಾನು ಈ ಗತಿಯಾಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಮನೆ ಮಕ್ಕಳು ತೊಂದರೆ ಮಾಡ್ತಾರೆ, ಕರ್ಕೊಂಡು ಹೋಗ್ಬೇಕಾದ್ರೆ ಜಾತ್ರೆ ಕರ್ಕೊಂಡೋರು ಒಂದು ಬೆಲೂನು, ಒಂದು ಆಟದ ಸಾಮಾನು, ಒಂದು ಸ್ವೀಟು ಅಥವಾ ಚಾಕ್ಲೇಟು ಪೆಪರ್ಮೆಂಟ್ಗೆ ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ ಮಕ್ಕಳನ್ನ ಜಾತ್ರೆಯಲ್ಲಿ ಬಿಟ್ಟು ಬರ್ತಾರ? ಮಕ್ಕಳನ್ನ ಜೋಪಾನ ಮಾಡ್ಕೊಂಬರ್ತೀವಿ. ಅದೇ ಅಪ್ಪ ಅಮ್ಮ ಒಂದೆರಡು ಮಾತು ತಿಳಿ ಹೇಳಿ ಬುದ್ಧಿ ಹೇಳಿದ್ರೆ ಅಪ್ಪ ಅಮ್ಮ ಸರಿ ಇಲ್ಲ, ತೊಗೊಂಡೋಗಿ ಹಾಸ್ಪಿಟ್ಲಿಗೋ ಅಥವಾ ಎಲ್ಲ ಒಂದು ವೃದ್ಧಾಶ್ರಮಕ್ಕೂ ತೊಗೊಂಡೋಗ್ಬಿಡ್ತೀವಿ. ಇಂತಹ ಮೂರ್ಖತನಕ್ಕೆ ನಾವು ಮುಂದಾದರೆ ಮುಂದಿನ ದಿನಮಾನಗಳು ಇನ್ನೂ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ತಾಯಂದಿರಿಗೂ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಇವತ್ತು ಸೊಸೆಯಾಗಿ ಬಂದದ್ದು ನಾಳೆ ಅತ್ತೆ ಆಗ್ತೀರಿ. ಅತ್ತೆಯಾಗಿ ನಿಮ್ಮ ಚಾಲ್ತಿ ನೀವು ಮಾಡಬೇಕಾಗತ್ತೆ, ತಪ್ಪಲ್ಲ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ನಮ್ಮನೆ ಗುಟ್ಟು, ನಮ್ಮನೆ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನನ್ನ ಸೊಸೆ ಅವಳು ಹೀಗೇ ಇರಬೇಕು, ಹೀಗೇ ನಾನು ಬದುಕಿಸ್ಬೇಕು ಅಂತ ಅತ್ತೆರೂ ಸಹಿತ ಯೋಚನೆ ಮಾಡಬೇಕು. ಇವತ್ತಿನ ದಿವಸ ಅತ್ತೆ ಒಂದು ನಾನು ಅತ್ತೆ ಆಗಿದ್ದೀನಿ ಅಂತೇಳಿ ಮನೆಯಲ್ಲಿ ದೌರ್ಜನ್ಯ ಮಾಡಿದ್ರೆ, ಮಗ ನನ್ನ ಕಂಟ್ರೋಲಲ್ಲಿದೆ ಅಂತ ಮಗನ ಕಿವಿ ಹಿಂಡಿದ್ರೆ, ಹೆಂಡತಿ ಸ್ವಲ್ಪ ಕಿವಿ ಹಿಂಡಿಬಿಟ್ರೆ ಈ ಕಡೆ ಮಗನೂ ಇಲ್ಲ ಅತ್ತೆನೂ ಇಲ್ಲ. ಒಂದು ಹೆಣ್ಣು ಮನೆಗೆ ಒಂದು ಮಗಳು ಹುಟ್ಟುಬಿಟ್ರೆ ಅಬ್ಬಾ ನಮ್ಮ ಮನೆಗೆ ಲಕ್ಷ್ಮಿ ಹುಟ್ಟಿದ್ಲು ಅಂತೀವಿ. ಅದೇ ಮಗಳು ಮದುವೆ ಮಾಡಿಕೊಡ್ಬೇಕಾದ್ರೆ ತಂದೆ ಕಣ್ಣೀರು ಹಾಕ್ತಾನೆ. ಅದೇ ಮಗಳಿಗೊಂದು ಮಗು ಹುಟ್ಟಿದ್ರೆ ನಾನು ತಾತ ಆದ್ನಲ್ಲ ಅಂತ ನಾನು ಚಿಂತನೆ ಮಾಡಿದ್ರೆ ಅಲ್ಲಿಗೆ ಸಮಸ್ಯೆ ಅನ್ನೋದು ಶುರುವಾಗಿರುತ್ತೆ. ಆ ಸಮಸ್ಯೆನ ಬಗೆಹರಿಸೋಷ್ಟರೊಳಗೆ ಅವ್ರು ಇನ್ನೊಂದು ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಇದಕ್ಕೆಲ್ಲ ಏನು ಕಾರಣ? ನಮ್ಮ ನಡವಳಿಕೆಗಳೇ ಕಾರಣ. ಇನ್ನಾದರೂ ಇದನ್ನು ದೂರ ಮಾಡಿ, ಇನ್ನಾದರೂ ಒಳ್ಳೆಯ ಸಂಸ್ಕಾರದತ್ತ ನಡೆದು, ಇನ್ನಾದರೂ ಸರಿಯಾದಂಥ ದಾರಿನ ನಾವು ಹುಡುಕೊಂಡು ಸುಂದರವಾದ ಬದುಕು ಕಟ್ಕೊಳ್ಳೋಣ. ನೋಡಿ, ಇವತ್ತು ಈ ಭಾಗದಲ್ಲಿ ನೀವು ಸ್ಥಾಪನೆ ಮಾಡಿರ್ತಕ್ಕಂಥ ಗಣಪತಿ ನಿಜಕ್ಕೂ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಗಣಪತಿ ಸುಬ್ರಹ್ಮಣ್ಯ, ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಗಣಪತಿ ಸುಬ್ರಹ್ಮಣ್ಯನ ಒಂದೇ ಅವರು ಗಣಪತಿಯಿಂದ ಇರ್ತಕ್ಕಂಥ ಒಂದಷ್ಟು ಜನ, ಸುಬ್ರಹ್ಮಣ್ಯನಿಂದ ಇರ್ತಕ್ಕಂಥವ್ರು ಒಂದಷ್ಟು ಜನ ಇಬ್ಬರು ಸಹಿತ ಆಲೋಚನೆ ಮಾಡಿದ್ರು, ನಮ್ಮ ತಂದೆನ ಅಂದರೆ ನನ್ನ ನಾಯಕನ ಅಥವಾ ನನ್ನ ಗಣಪತಿಯನ್ನು ಅಥವಾ ನನ್ನ ಸುಬ್ರಹ್ಮಣ್ಯನ ಈತನ್ನೇ ಒಂದು ಒಳ್ಳೆಯ ನಾಯಕತ್ವ ಕೊಟ್ಟುಬಿಟ್ರೆ. ಸುಬ್ರಹ್ಮಣ್ಯ ಸ್ವಾಮಿ ಜೊತೆಯಲ್ಲಿದ್ದಂಥವರೆಲ್ಲ ಎತ್ಕೊಟ್ರು, ಹೋಗಿ ನಿಮ್ಮ ಅಪ್ಪ ಅಮ್ಮನ ಕೇಳು, ನೀನೇ ನಾಯಕನಾಗಬೇಕು, ನೀನೇ ಪಟ್ಟದಲ್ಲಿ ಕೂತ್ಕೋಬೇಕು, ನೀನೇ ಅಧಿಕಾರದಲ್ಲಿರಬೇಕು, ನಿನ್ನ ಅಧಿಕಾರದಲ್ಲಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಈ ಭಾಗದಲ್ಲಿ ಎತ್ತು ಕಳಿಸಿದ್ರು. ಈ ಕಡೆ ಗಣಪತಿಗೆ ಸುಮ್ಮನೆನೇನು, ಗಣಪತಿಗೆ ಏನಿಲ್ಲ, ಯಾರು ಚಕ್ಲಿ ಕೊಡ್ತಾರೋ, ಯಾರ ಮನೆಗೆ ಕಜ್ಜಾಯ ಕೊಡ್ತಾರೋ, ಯಾರ ಮನೆಗೆ ಉಂಡೆ ಕೊಡ್ತಾರೋ, ಯಾರ ಮನೆಗೆ ಮೋದಕ ಕೊಡ್ತಾರೋ ಅವ್ರ ಮನೆ ಬಾಗಿಲಲ್ಲಿ ಇರೋದು, ಇದು ಗಣಪತಿ ಕೆಲಸ. ಆದರೆ ಗಣಪತಿ ಹಿಂದೆ ಇರೋರು ಹೇಳಿದ್ರು ಏನನ್ನ, ನೀನೇ ನಾಯಕತ್ವವಾಗಬೇಕು, ನೀನೇ ದೊಡ್ಡವನಾಗಬೇಕು, ನೀನು ಒಳ್ಳೆ ಸೀಟಲ್ಲಿ ಕೂತ್ಕೋಬೇಕು, ನೀನು ಕೂತ್ಕೊಂಡ್ರೆ ನಿಮ್ಮಿಂದ ನಾವು ಚೆನ್ನಾಗಿರ್ತೀವಿ. ಈ ಹಿಂದೆ ಚೆನ್ನಾಗಿರ್ತೀವಿ ಅನ್ನೋರು ಮಾತು ಕೇಳಿಕೊಂಡು ಒಂದು ದಿವಸ ಕೈಲಾಸದಲ್ಲಿ ಶಿವ ಪಾರ್ವತಿಯರ ಸಾನ್ನಿಧ್ಯದಲ್ಲಿ ತಂದೆ ತಾಯಿ ಇಬ್ಬರು ಕೂತ್ಕೊಂಡಿದ್ರು, ಮಕ್ಕಳಿಬ್ಬರು ಬಂದರು. ಇವರು ಬರೋದು ನೋಡಿಕೊಂಡು ಇಡೀ ಜಗತ್ತನ್ನೇ ಕಾಪಾಡ್ತಕ್ಕಂಥವ್ರು ತನ್ನ ಮಕ್ಕಳು ಮುಂದೆ ಬಂದು ತಂದೆ ತಾಯಿ ಮುಂದೆ ಬಂದು ನಿಂತ್ಕೊಂಡಾಗ ಮಕ್ಕಳು ಏನು ಕೇಳ್ತಾರೆ ಅಂತ ತಂದೆ ತಾಯಿ ಗೊತ್ತಾಗಲ್ವಾ? ಆ ಆಲೋಚನೆ ಮಾಡಿ ಒಂದು ಚೆನ್ನಾಗಿರ್ತಕ್ಕಂಥ ಮಾವಿನ ಹಣ್ಣು ತಾಯಿ ಕೈಲಿತ್ತು. ಈ ಮಾವಿನ ಹಣ್ಣು ಬಹಳ ಸುಂದರವಾಗಿದೆ, ನೋಡಲಿಕ್ಕೆ ಇಷ್ಟು ಚೆನ್ನಾಗಿದೆ, ಇದನ್ನು ಸವಿದ್ರೆ ಇನ್ನಷ್ಟು ಮಹದಾನಂದ ಆಗುತ್ತೆ. ಯಾಕೆಂದರೆ ಹಣ್ಣುಗಳ ರಾಜ ಮಾವು. ಅಂತಹ ಮಾವಿನ ಹಣ್ಣು ನನ್ನ ಕೈಲಿದೆ. ಯಾರು ಈ ಸೃಷ್ಟಿಯಲ್ಲಿರ್ತಕ್ಕಂಥ ವಿಶೇಷವಾದಂಥ ಸೃಷ್ಟಿಯನ್ನು ನೀವು 3 ಪ್ರದಕ್ಷಿಣೆ ಮಾಡಿ ಬಂದರೆ, ಯಾರು ಬರ್ತೀರೋ ಆ ಬಂದಂಥ ಮೊದಲಿಗೆ ಯಾರು ಬಂದರೆ ಅವ್ರಿಗೆ ಈ ಮಾವಿನ ಹಣ್ಣು ಕೊಡ್ತೀನಿ ಅಂತ ಹೇಳಿದ್ರು. ಹಾಗಂದ ತಕ್ಷಣ ಸುಬ್ರಹ್ಮಣ್ಯ ಯೋಚನೆ ಮಾಡಿದ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಿಟ್ಟಿದೆ ಈ ರಹಸ್ಯ, ಅದಕ್ಕೆ ಈ ಮಾವಿನ ಹಣ್ಣು ಕೈಲಿಟ್ಕೊಂಡು ನನಗೆ ಮಾವಿನ ಹಣ್ಣು ಕೊಡೋದಕ್ಕೋಸ್ಕರ ಇದನ್ನು ಒಂದು ಸುಮ್ಮನೆ ಗಣಪತಿ ಮೊದಲೇ ಹೊಟ್ಟೆ ಡುಮ್ಮ, ಅವನು ಎಲ್ಲೂ 2 ಹೆಜ್ಜೆ ಹಾಕಲ್ಲ, ಇನ್ನು ಸಾಲದಕ್ಕೆ ಅವನು ವಾಹನ ಬಂದು ಇಲ್ಲಿ ಹತ್ತಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ನನ್ನ ವಾಹನ ಬಂದು ನವಿಲು, ಇಲ್ಲಿ ಕೂತ್ಕೊಂಡ್ರೆ ಬರ್ರಂತ ಇನ್ನೊಂದು ಕಡೆ ಹಾರ್ತೀನಿ ನಾನು ಅಂಥೇಳಿ ಯೋಚನೆ ಮಾಡ್ದ. ಯಾರು? ಸುಬ್ರಹ್ಮಣ್ಯ. ಗಣಪತಿ ದಡ್ಡ ಏನೂ ಚಿಂತನೆ ಮಾಡಲಿಲ್ಲ, ಆಗಲೂ ಸಹಿತ ಪಕ್ಕದಲ್ಲಿ ಉಂಡೆ ಕಡೆ ನೋಡ್ತಾ ಇದ್ದ, ಇದನ್ನು ಹೋಗಿ ತಿಂದು ಮುಗಿಸ್ಬಿಡೋಣ ಅಂತ. ಗಣಪತಿ ಕೆಲಸ ಹಾಗೇನೆ. ಗಣಪತಿಗೆ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಏನಿಲ್ಲ ಆತಂದು. ಆತನ ಹಿಂದೆ ಯಾರು ಕೂತ್ಕೊಂಡು ಕೈ ಮುಕ್ಕೊಂಡು ಕೂತ್ಕೊಂಡಿರ್ತಾರೆ ಆತನ ತೃಪ್ತಿ ಆದಾಗ ಒಂದು ಮಾತು ನಿಂಗೆ ಒಳ್ಳೇದಾಗಲಿ ಅಂತಾನೆ. ಇಬ್ಬರು ಹೊರಟರು. ಹೇಗೆ ಹೊರಟರು? ಭಾಳಷ್ಟು ವೇಗವಾಗಿ ನಡೆದ್ರು. ಹೇಗೆ? ಸುಬ್ರಹ್ಮಣ್ಯ ನವಿಲಿನೇರ್ದ, ಹೊರಟುಬಿಟ್ಟ ಈ ಪ್ರಪಂಚ ಸುತ್ಕೊಂಬರೋಣ ಅಂತ. ಗಣಪತಿ ತನ್ನ ವಾಹನ ನೋಡ್ದ, ಗಣಪತಿ ಥರನೇ ಅದು ಎಲ್ಲೋ ಒಂದು ಕಡೆ ಚೆನ್ನಾಗಿ ತಿಂದು ಮೂಲೆಯಲ್ಲಿ ಮಲ್ಕೊಂಡಿತ್ತು. ಎಬ್ಬಿಸ್ದ, ಬಾ ಇಲ್ಲಿ ಅಂತ.
ಅದ್ರ ಮೇಲೆ ಕೂತ್ಕೊಂಡ್ರೆ ಅಲ್ಲಿ ಚಂದ್ರ ನಗೋ ಥರ ಇಲ್ಲಿ ನಕ್ಬಿಟ್ರೆ ಯಾರು ನಗ್ತಾರೆ ಅನ್ನೋ ಭಯ. ಆದರೂ ಯೋಚನೆ ಮಾಡಿದ, ಹೊಟ್ಟೆ ತುಂಬ ತಿಂದರೂ ಸ್ವಲ್ಪ ಬುದ್ಧಿ ಉಪಯೋಗಿಸ್ದ. ಏನು, ಈ ಸೃಷ್ಟಿನಲ್ಲಿ ಜನ್ಮ ಕೊಟ್ಟವ್ರಿಗಿನ್ನ ಮತ್ತೊಬ್ರು ಇದ್ದಾರಾ ಅದನ್ನು ಚಿಂತನೆ ಮಾಡಿದ. ನಮ್ಮ ಅಪ್ಪ ಅಮ್ಮ ನನಗೆ ಜನ್ಮನೇ ಕೊಡಲಿಲ್ಲ ಅಂದರೆ ಈ ಆನಂದ್ ಗುರೂಜಿ ನಿಮ್ಮ ಮುಂದೆ ಎಲ್ಲಿ? ಆನಂದ್ ಗುರೂಜಿ ಇವತ್ತು ನಿಮ್ಮ ಮುಂದೆ ಬರಬೇಕಾದ್ರೆ ನನ್ನ ತಂದೆ ತಾಯಿನೇ ಕಾರಣ. ನನಗೆ ಅವ್ರಿಗಿನ್ನೂ ಇನ್ನೊಬ್ಬ ದೇವರಿದ್ದಾನ? ಅಲ್ಲಿ ಗಣಪತಿನ ಒಬ್ಬ ಶಿಲ್ಪಿ ಕೆತ್ತನೆ ಮಾಡಿದ್ದರಿಂದ ಗಣಪತಿಯಲ್ಲಿ ಕೂತ್ಕೊಂಡಿರೋದು, ಇಲ್ಲಾಂದರೆ ಒಂದು ಬೃಹತ್ ಮಟ್ಟದ ಒಂದು ದೊಡ್ಡ ಕಲ್ಲದು. ಅಲ್ಲಿರೋ ಕಲ್ಲೇನೇ ಇವತ್ತು ರೋಡಲ್ಲೂ ಹಾಸಿರ್ತಕ್ಕಂಥದ್ದು. ಅಲ್ಲಿರುವ ಕಲ್ಲೇ ದೇವಸ್ಥಾನ ಧ್ವಜಸ್ತಂಭ ಆಗಿರೋದು, ಅದೇ ಕಲ್ಲೇ ದೇವಸ್ಥಾನ ದ್ವಾರ ಆಗಿರೋದು. ಆ ಎಲ್ಲ ಕಲ್ಲು ಬಿಟ್ಟು ಒಂದು ಕಲ್ಲು ಒಳಗಡೆ ಪೂಜೆಗೆ ಹೋಗಬೇಕಾದ್ರೆ ಅದಕ್ಕೆ ಶಿಲ್ಪಿ ಕೈ ಬಂತು. ಅದ್ರ ಜೊತೆ ಇಷ್ಟು ಜನ 108 ಜನ ಋತ್ವಿಜರು ಬಂದರು. ಇವರೆಲ್ಲ ವೇದ ಮಂತ್ರಗಳು ಹೇಳಿದರು, ನಾನಾ ಕಳಶಗಳನ್ನಿಟ್ಟರು. ಇಷ್ಟು ಜನ ತಾಯಂದರು ತಾವೆಲ್ಲರೂ ಬಂದ್ರಿ. ನೀವೆಲ್ಲರೂ ಸೇರಿ ಒಳ್ಳೆ ಮನಸ್ಸಿನಿಂದ, ನೀವು ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಇದೆ. ನಿಮಗೆ ಗೊತ್ತಿಲ್ಲ ಆ ಶಕ್ತಿ ಏನು ಅಂತ. ನಿಮ್ಮ ಹೃದಯದಲ್ಲಿ ನಿಮಗೆ ಅರಿವಾಗದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಇಷ್ಟು ಜನ ತಾಯಂದರು ತಾವೆಲ್ಲರೂ ಬಂದು ಈ ತಾಯಿ ಸಾನ್ನಿಧ್ಯದಲ್ಲಿ ಕಂಡಾಗ, ಗಣಪನ ಸಾನ್ನಿಧ್ಯಕ್ಕೆ ಬಂದು ಹೋದಾಗ ನಿಮ್ಮೊಳಗಿರುವ ಶಕ್ತಿ ಇಲ್ಲಿ ವಿಗ್ರಹಕ್ಕೆ ಬಂತು. ಆಗ ವಿಗ್ರಹ ಇದು ಲೋಕಾರ್ಪಣೆ ಆಯಿತು. ನೀವ್ಯಾರೂ ಬಂದಿಲ್ಲ ಅಂದರೆ ಇದು ಕಾರ್ಯಕ್ರಮ ಅಲ್ಲ, ನೀವೆಲ್ಲ ಬಂದಿದ್ದರಿಂದಲೇ ಕಾರ್ಯಕ್ರಮ. ನೀವು ಬಂದು ಒಳ್ಳೆ ಮನಸ್ಸಿಂದ ದೇವರ ಸೇವೆ ಮಾಡ್ತಿದ್ದೀರಲ್ಲ, ಈಗಲೇ ಕಾರ್ಯಕ್ರಮ. ಇಂತಹ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯಂದ ಅವಾಗಲೇ ಒಂದು ರೌಂಡ್ ಆಗೋಯ್ತು. ಭಾಳ ಖುಷಿಯಾದ. ಆ ಹಣ್ಣು ನೋಡ್ತಾ ಇದ್ದರೆ ಅಬ್ಬಾ ಅದು ಸವಿಬೇಕು, ತಿನ್ನಬೇಕು. ಸುಬ್ರಹ್ಮಣ್ಯನ ಕಣ್ಣು ಆ ಹಣ್ಣಿನ ಮೇಲೆ. ಆದರೆ ಗಣಪ ಯೋಚನೆ ಮಾಡಿದ, ಇಡೀ ಜಗತ್ತಿಗೆ ನಾನು ಇವತ್ತಿಗೆ ಬರಬೇಕಾದ್ರೆ, ನನಗಿಷ್ಟು ಒಳ್ಳೆ ಮೇವು ಸಿಗಬೇಕಾದ್ರೆ ನನಗಿನ್ನೇನು ನನ್ನ ಅಪ್ಪ ಅಮ್ಮ ಅವರೇ ನನ್ನ ಪ್ರಪಂಚ. ಒಂದು ಕೆಲಸ ಮಾಡೋಣ, ನಾನು ಅದನ್ನು ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿಬಿಟ್ರೆ ನೀನು ಮೂರ್ಖ ಅಂತ ಬೈದುಬಿಟ್ರೆ ಅದೂ ಭಯ. ಹಾಗೆ ಅಂದ್ಕೊಳ್ಳೋತ್ತಿಗೆ 2ನೇ ರೌಂಡು ಬಂದೇ ಬಿಟ್ಟ. ಇನ್ನು ಉಳಿದಿರೋದು 1 ರೌಂಡು. ಈತ ಏನು ಮಾಡ್ದ, ಕೈ ಮುಗಿದ ಆಗಿದ್ದಾಗಲಿ ಅಂಥೇಳಿ ಅವ್ರ ಅಪ್ಪ ಅಮ್ಮನಿಗೆ 3 ಪ್ರದಕ್ಷಿಣೆ ಮಾಡೇ ಬಿಟ್ಟ. ಯಾವಾಗ ಅವ್ರ ಅಪ್ಪ ಅಮ್ಮನ 3 ಪ್ರದಕ್ಷಿಣೆ ಮಾಡಿದ್ರು ಇಲ್ಲಿ ಶಿವ ಪಾರ್ವತಿ ಗೊತ್ತಾಯಿತು, ಈ ಒಂದು ಸೃಷ್ಟಿಗೆ ಅಗ್ರಗಣ್ಯನು, ಆದಿಪೂಜಿತನು, ಜೊತೆಗೆ ಯಾವುದೇ ಒಂದು ವಿಚಾರದಲ್ಲಾದರೂ ಈತನಿಗೆ ಅನುಷ್ಠಾನ ಮಾಡಿದ್ರೆ, ಈತನ ಪೂಜಿಸಿದ್ರೆ ಎಲ್ಲ ಕಾಯಕಗಳು ಸಹಿತ ಬೇಗ ಸಿದ್ಧಿಯಾಗುತ್ತೆ ಅಂತ ಚಿಂತನೆ ಮಾಡಿದ್ರು. ಆ ಚಿಂತನೆ ಮಾಡಿದ ಮರುಕ್ಷಣ 3ನೇ ಪ್ರದಕ್ಷಿಣೆ ಬಂದೇ ಬಿಟ್ಟ. ಇನ್ನೇನು ಹಣ್ಣು ಕೈಗೆ ಗಣಪತಿ ಕೊಡಬೇಕು, ಸುಬ್ರಹ್ಮಣ್ಯ ಆ ನವಿಲಿನೇರಿ ಅಲ್ಲಿಗೆ ಬಂದು ಕೂತ್ಕೊಂಡ. ಅಮ್ಮ ಆ ಹಣ್ಣನ್ನು ಕೊಡಿ, ನಾನು 3 ಪ್ರದಕ್ಷಿಣೆ ಮಾಡಿದ್ದೀನಿ, ಇಡೀ ಪ್ರಪಂಚ ಸೃಷ್ಟಿ ನೋಡಿದ್ದೀನಿ ಅಂತ ಹೇಳಿದ್ರು. ಆದರೆ ತಂದೆ ತಾಯಿ ಒಂದು ಮಾತಂದರು, ನೋಡು ನಿನಗಿನ್ನ ಮುಂಚಿತವಾಗಿ ಇಲ್ಲಿ ಪ್ರದಕ್ಷಿಣೆ ಮಾಡಿ ನಿಂತ್ಕೊಂಡಿದ್ದ ನಿಮ್ಮ ಅಣ್ಣ, ಇವನಿಗೆ ನಾವು ಹಣ್ಣು ಕೊಡಬೇಕು, ಇದೇ ಶಾಸ್ತ್ರ. ಏನಮ್ಮ ನೀವು ಹೇಳಿದ್ದೇನು, ಈ ಸೃಷ್ಟಿನ 3 ರೌಂಡ್ ಹಾಕ್ಕೊಂಡು ಬನ್ನಿ ಅಂತಂದ್ರಿ. ನೀನು ಈ ಸೃಷ್ಟಿ ಅಂದರೆ ಯಾವುದು, ಏನು ನೋಡಿದ್ಯಾ ನಿನ್ನ ಸೃಷ್ಟಿ? ನಿನ್ನ ಸೃಷ್ಟಿಗೆ ಮೂಲ ಕಾರಣಕರ್ತರು ಯಾರು? ಅಪ್ಪ ಅಮ್ಮ. ನಾವಿಲ್ಲೇ ಇದ್ದೀವಲ್ಲ, ನನಗೇ ನೀನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಅವು ಎಲ್ಲೋ ನೀನು ಹೋದರೆ ನಿನಗೆ ನಾನು ಹಣ್ಣು ಹೆಂಗೆ ಕೊಡೋದು? ಇದಕ್ಕೆ ಬುದ್ಧಿ ಚೈತನ್ಯ ಬೇಕು, ದುಡುಕಬಾರ್ದು. ಒಂದು ವಿಚಾರ ಹೇಳ್ತೀನಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲರಿಗೂ ಬೇಕಾಗುವಂಥದ್ದು. ಕ್ಯಾನ್ಸರ್ ಬಂದರು, ಮಹಾಮಾರಿ ಕಾಯಿಲೆ ಬಂದರು, ಅಥವಾ ಇನ್ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರು, ತಾಯಿ ಗರ್ಭದಿಂದ ಹೊರಬಂದಾಗ ನೀವು ಬರುವಂಥ ಕ್ಷಣ, ನಿಮ್ಮ ಹುಟ್ಟಿನ ದಿನಾಂಕ, ನಿಮ್ಮ ಸಾವಿನ ದಿನಾಂಕ ಎರಡೂ ಅವತ್ತೇ ಬರೆದಿರ್ತಾನೆ. ರೋಗ ಬಂದರೂ ಅವತ್ತೇ ಸಾಯೋದು, ರೋಗ ಬರೆದಿದ್ರೂ ಅವತ್ತೇ ಸಾಯೋದು. ಡಾಕ್ಟ್ರೆ ಕರೆಕ್ಟಾ ಇದು? ರೋಗ ಬಂತು ಅಂತ ಬೇಕು ಹೋಗ್ತೀವ? ಹೋಗೋಕ್ಕಾಗಲ್ಲ. ಅಥವಾ ನನಗೇನೂ ರೋಗ ಇಲ್ಲ, ಇವತ್ತು ನಾನು ಕಣ್ಣು ಮುಚ್ಚಬೋದಾ? ಆಗೋಲ್ಲ, ಅವನು ಕರಿಬೇಕು. ಅದಕ್ಕೆ ಇದೆಲ್ಲ ಹೇಗಿರುತ್ತೆ ಅಂದರೆ, ಒಂದೊಂದು ವಿಚಾರಗಳನ್ನು ನಾವು ಹೇಗೆ ಆನಂದಿಸ್ತೀವಿ, ಹೇಗೆ ಸ್ವಾಗತಿಸ್ತೀವಿ, ಯಾವುದನ್ನು ನಾವು ಸ್ವೀಕರಿಸ್ತೀವಿ, ಅದರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಹಾಗಾಗಿ ಅತ್ಯದ್ಭುತವಾದಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಜನಗಳನ್ನು ಆಕರ್ಷಣೆ ಮಾಡುವಂಥ ಈ ಗಣಪನ ಸಾನ್ನಿಧ್ಯಕ್ಕೆ ಇವತ್ತು ತಾವೆಲ್ಲ ಯಾರೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, 48 ದಿವಸ ಮಂಡಲ ಪೂಜೆ ಈಗ ರೆಕಾರ್ಡ್ ಮಾಡ್ಕೊಳ್ಳಿ. ಹತ್ತಿರದಲ್ಲಿ ಎಲ್ಲಾದರೂ ಬಿಳಿ ಎಕ್ಕದ ಹೂ ಇದ್ದರೆ 2 ಹೂ, 1 ಬಿಳಿ ಎಕ್ಕದ ಎಲೆ, 2 ಬಿಳಿ ಎಕ್ಕದ ಹೂ, 1 ಬಿಳಿ ಎಕ್ಕದ ಎಲೆ, ಅಪ್ಪಟವಾಗಿರ್ತಕ್ಕಂಥ ಅರಿಶಿಣ ಕೊಂಬಿನಿಂದ ತಯಾರು ಮಾಡಿದಂಥ ಅರಿಶಿಣ ಅಥವಾ ಅರಿಶಿಣದ ಗಂಧ, ಆ ಗಂಧವನ್ನು ತಗೊಂಡು ಬಿಳಿ ಎಕ್ಕದ ಎಲೆ ಮೇಲೆ ಒಂದು ವೃತ್ತಾಕಾರ ಹಾಕಬೇಕು. ಈ ಕಾಯಕ ಏನಕ್ಕೆ ಮಾಡಬೇಕು? ಆರ್ಥಿಕ ಸಂಕಷ್ಟಗಳಿರಲಿ, ಕುಟುಂಬದಲ್ಲಿ ಕಲಹ ಇರಲಿ, ಮಕ್ಕಳ ಯಶಸ್ಸಿರಲಿ, ಮಕ್ಕಳ ವಿದ್ಯಾರ್ಜನೆಗಾಗಲಿ, ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಲಿ ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಷ್ಟಿದೆ, ಇದನ್ನು ಕರಗಿಸೋಕ್ಕಾಗ್ತಿಲ್ಲ ಅಂದಾಗ ಭಾಳ ಈಸಿಯಾಗಿ ಕರಗಿ ಅದು ನಿಮಗೆ ಅನುಕೂಲ ಕೊಡುವಂಥ ಸಿದ್ಧಿವಿನಾಯಕನ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಇದು. ಬಿಳಿ ಎಕ್ಕದ ಎಲೆ ಮೇಲೆ ಶ್ರೀಗಂಧದ ಚಕ್ಕೆಯಿಂದ ಅಂದರೆ ಆ ಅರಿಶಿಣದ ಕೊಂಬಿನಿಂದ ತೆಗೆದಂಥ ಗಂಧ,
ಒಂದು ತುಳಸಿ ಕಡ್ಡಿ ಸಹಾಯದಿಂದ ಒಂದು ವೃತ್ತಾಕಾರವನ್ನು ಹಾಕಿ, ಒಂದು ಸರ್ಕಲ್ ಹಾಕಿ, ಅದರ ಮಧ್ಯದಲ್ಲಿ 6 ರೇಖೆ ಇರುವಂಥ ನಕ್ಷತ್ರ ಬರೀರಿ. 6 ರೇಖೆ ನಕ್ಷತ್ರ ಬರೆದು ಅದರ ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಒಂದೇ ಅಕ್ಷರ, ಗ ಪಕ್ಕದಲ್ಲಿ 0, ಗಮ್ ಎಂಬತಕ್ಕಂಥ ಅಕ್ಷರ ಬರೀರಿ. ಅದರ ಮಧ್ಯದಲ್ಲಿ ಸಾಧ್ಯವಾದರೆ 1 ಚಿಟಿಕೆ ಬಿಳಿ ಸಾಸುವೆ, ಅಥವಾ ಅದಿಲ್ಲ 2 ಕಡಲೆಕಾಳು, 1 ಹನಿ ಜೇನುತುಪ್ಪ ಇಲ್ಲ ಒಂಚೂರು ಬೆಲ್ಲ ನೀರಲ್ಲಿ ಕಲಿಸ್ಬಿಟ್ಟು ಆ ಬೆಲ್ಲದ ನೀರು ಇದು ಹಾಕಿಬಿಟ್ಟು ನಿಮ್ಮ ಹೆಬ್ಬೆರಳು, ನಿಮ್ಮ ಉಂಗುರದ ಬೆರಳು, ಹೆಬ್ಬೆರಳು ಉಂಗುರದ ಬೆರಳು ಎರಡೂ ಸಹಿತ ಆ ಎಲೆಗೆ ತಳಗಡೆಯಿಂದ ಎಲೆಯ ತಳಭಾಗದಲ್ಲಿ ನಿಮ್ಮ ಉಂಗುರದ ಬೆರಳು, ಎಲೆಯ ಮೇಲ್ಭಾಗದಲ್ಲಿ ನಿಮ್ಮ ಹೆಬ್ಬೆರಳು, ಮಧ್ಯದಲ್ಲಿ ಈ ಥರ ಇಟ್ಕೊಳ್ಳಿ. ಓಂ ಘಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಇದನ್ನು 108 ಬಾರಿ ಪಠನೆ ಮಾಡಿ. ಪಠನೆ ಆದ ನಂತರ ಆ ಮೇಲಿರ್ತಕ್ಕಂಥ ಬಿಳಿ ಸಾಸಿವೆ ಅಥವಾ ಕಡಲೆಕಾಳು ಇದನ್ನು ಪ್ರತ್ಯೇಕ ಮಾಡಿ. ಆ ಬರೆದಿರ್ತಕ್ಕಂಥ ಎಲೆಯನ್ನು ಒಂದು ತಟ್ಟೆಯಲ್ಲಿ ನೀರಿಟ್ಟು ಆ ನೀರಲ್ಲಿ ಅದನ್ನು ಬಿಡಿ. ಅದರ ಮುಂದೆ 2 ದೀಪ ಅಂಟಿಸಿ, 3 ಪ್ರದಕ್ಷಿಣೆ ಬನ್ನಿ. 1 ಸಾಷ್ಟಾಂಗ ನಮಸ್ಕಾರ ಗಂಡಸರಾದರೆ, ಹೆಣ್ಣು ಮಕ್ಕಳಾದರೆ ಮೊಣಕಾಲೂರಿ ನಮಸ್ಕಾರ ಮಾಡಿ. ಇದಿಷ್ಟನ್ನೇ ಮಾಡಬೇಕು ನೀವು. ಇದು 48 ದಿವಸ ಮಾಡಿ. ಹೆಣ್ಣು ಮಕ್ಕಳ ಮಧ್ಯದಲ್ಲಿ ನಿಮ್ಮ ಮುಟ್ಟಿನ ದಿನಾಂಕ ಬರುತ್ತೆ, ಮೆನ್ಸಸ್ ಪೀರಿಯಡ್ ಬರುತ್ತೆ. ಆ ಬಂದಂಥ 6 ದಿನ ಮಾಡಬೇಡಿ, 6 ದಿವಸ ಅದಾದಮೇಲೆ ಮಾಡಿ. ಅಥವಾ ಆ 6 ದಿವಸ ನಿಮ್ಮ ಮನೇಲಿ ಯಾರಾದರೂ ಬೇರೆ ಮಕ್ಕಳ ಕೈಯಲ್ಲಿ ಮಾಡಿಸಿ. ಇದು ವಿದ್ಯಾರ್ಥಿಗಳ ಕೈಲಿ ಮಾಡಿಸಿದ್ರೆ ಅವರು ಭಾಳ ವಿದ್ಯಾವಂತರಾಗ್ತಾರೆ. ಆದರೆ ವಿದ್ಯಾರ್ಥಿಗಳು ಮಾಡಬೇಕಾದ್ರೆ ಬೆಳಗ್ಗೆ 5 to 6, 5 ರಿಂದ 6, ನನ್ನ ಮಕ್ಕಳು ಓದಲ್ಲ, ನನ್ನ ಮಕ್ಕಳು ವಿದ್ಯಾವಂತರಲ್ಲ, ಆ ಬಾಧೆ ಪಡ್ತಿರಲ್ಲ, ಈ ತಂತ್ರಸಾರವನ್ನು ಮಾಡಿ ನಂತರ ನೀವೇ ನನಗೆ ಹೇಳ್ತೀರಿ. ಸಾಧ್ಯವಾದರೆ ಮುಂದಿನ 48 ದಿವಸದ ಆ ಮಂಡಲ ಪೂಜಾನುಷ್ಠಾನಕ್ಕೆ ನಾನು ಪುನಃ ಬರ್ತೀನಿ. ನೋಡೋಣ, ಗಣಪತಿ ಆ ಸನ್ನಿವೇಶಕ್ಕೆ ಪುನಃ ನಾನು ಇಲ್ಲಿ ಬರಮಾಡಿಕೊಂಡ್ರೆ, ಬರುವಂಥ ಮನಸ್ಸು ನನಗೆ ಕೊಟ್ಟು ನನ್ನ ಲಕ್ಷ್ಮೀ ಬೋರಹ ಸ್ವಾಮಿಯ ಆಸ್ಥಾನದಲ್ಲಿ ನನಗೊಂದಿಷ್ಟು ಸಮಯ ಕೊಟ್ಟರೆ ನಾನು ಪುನಃ ಬಂದು ನಿಮ್ಮ ನೋಡುವಂಥದ್ದಾಗತ್ತೆ. ಆವತ್ತು ಇನ್ನೊಂದು ಅತ್ಯದ್ಭುತವಾದಂಥ ತಂತ್ರಸಾರವನ್ನು ನಾನು ತಿಳಿಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯಕ್ಕೆ ಇವತ್ತು ನೀವೆಲ್ಲರೂ ಬಂದಿರೋದು ನಮಗೆ ಬಹಳ ಸಂತೋಷ ಇದೆ. ಇಂತಹ ಒಂದು ಗಣಪನ ಸಾನ್ನಿಧ್ಯದಲ್ಲಿ 48 ದಿವಸ ಮಂಡಲ ಪೂಜೆಗೆ ದಿನಕ್ಕೆ 1 ಕುಟುಂಬದಂತೆ ನಿಮಗೆ ಶಕ್ತಿ ಆದರೆ ದಿವಸ ಸ್ವಾಮಿಗೆ ಒಂದಿಷ್ಟು ಹಾಲು ಅಥವಾ ಇಲ್ಲಿ ಅಭಿಷೇಕದ ಏನೊಂದು ಪದ್ಧತಿ ಇಟ್ಕೊಳ್ತಾರೋ ಆ ಪದ್ಧತಿಯಲ್ಲಿ ಎಲ್ಲರೂ ಭಾಗವಹಿಸಿ ಪ್ರತಿದಿನ ಸಾಯಂಕಾಲ ಮನೆಯಲ್ಲಿ ಇಲ್ಲದ ಟಿ ವಿ ಸೀರಿಯಲ್ ಕಾರ್ಯಕ್ರಮ ಅನ್ನೋದಕ್ಕಿಂತ ಆ ಸಮಯದಲ್ಲಿ ಬಂದು ಗಣಪತಿನ ದರ್ಶನ ಮಾಡ್ಕೊಂಡೋಗಿ. ಹಾಗೆ ಇವತ್ತು ನಡೆದಂತಹ ವಿಶೇಷವಾಗಿರ್ತಕ್ಕಂಥ ಕುಂಭಾಭಿಷೇಕ ಮಹೋತ್ಸವದ ಆ ಪ್ರಧಾನವಾಗಿರ್ತಕ್ಕಂಥ ಕುಂಭಗಳನ್ನು ಅದನ್ನು 48 ದಿವಸ ನಿಮ್ಮ ವಾಸ್ತುಗೃಹದಲ್ಲಿ ಪೂಜೆ ಮಾಡಲಿಕ್ಕಾಗಿ ಅದರದ್ದು ಏನೋ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಆ ವ್ಯವಸ್ಥೆಗೆ ನಾವು ಭಾಜನರಾಗಿ ಅದನ್ನು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನೀವು ಮಾತಾಡಿಕೊಂಡು ಆ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ.